IVM. Hey everybody, welcome to another week on the IVM Podcast Network. If you are not following us on social media, please do. We're IVM Podcast on Facebook, Twitter, and Instagram. I'd like to thank our sponsors this week, Paytm Money. As we head into week 4 of lockdown, we're doing our best to make sure that we maintain our schedules and try and get you as many of the podcasts that you're used to listening as we possibly can, but beg your indulgence if there are any slippages in schedules and times. With that, let's just get on with your show. ನಮಸ್ಕಾರ. ಏಪ್ರಿಲ್ 21 ಹೊತ್ತಿಗೆ ಕೊರೋನಾ ವೈರಸ್ ರೋಗ ಜಗತ್ತಲ್ಲಿ 25 ಲಕ್ಷ ಜನಕ್ಕೆ ಹರಡಿದೆ. 1.5 ಲಕ್ಷಕ್ಕೂ ಮೇಲೆ ಜನ ತೀರೋಗಿದ್ದಾರೆ ಮತ್ತು ಸದ್ಯಕ್ಕಂತೂ ಈ ಸಂಖ್ಯೆ ಅಲ್ಲಿಗೆ ನಿಲ್ತಾನೇ ಇಲ್ಲ. ಈ ತರದ ಇನ್ಫೆಕ್ಷಿಯಸ್ ಡಿಸೀಸ್ ಮತ್ತು ಪ್ಯಾಂಡಮಿಕ್ ಅನ್ನ ನಾವು ಸಂಶೋಧನೆ ಮಾಡಿ ಒಂದು ಮಾಡೆಲ್ ಇಲ್ಲ ಮಾದರಿ ಮಾಡಲಿಲ್ಲ ಅಂದ್ರೆ ಸರಿಯಾದ ಆಕ್ಷನ್ ತಗೊಳಕ್ಕೆ ಕಷ್ಟ. ಲಾಕ್ಡೌನ್ ಅಂತೂ ಪರ್ಮನೆಂಟ್ ಆಗಿ ಎಕ್ಸ್ಟೆಂಡ್ ಮಾಡ್ತಾ ಇರೋಕ್ಕಾಗಲ್ಲ. ಏಪ್ರಿಲ್ಗೂ ಆದ್ಮೇಲೆ ರೋಗದ ಹರಡುವಿಕೆಯನ್ನು ಹೇಗ್ ನಿಲ್ಲಿಸಬಹುದು, ಎಷ್ಟು ಆಸ್ಪತ್ರೆ ತಯಾರಿ ಮಾಡಬೇಕು, ಎಷ್ಟು ಟೆಸ್ಟಿಂಗ್ ಮಾಡಬೇಕು, ಒಳ್ಳೆ ರೋಗದ ಮಾಡೆಲ್ಸ್ ಉಪಯೋಗಿಸಿದ್ರೆ ಸರ್ಕಾರ ಆಯ್ಕೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬಹುದು. ಇದು ಮಾಡೋದಕ್ಕೆ ನಮಗೆ ಬರೀ ಭಾರತಕ್ಕಲ್ಲ, ಆದ್ರೆ ಕರ್ನಾಟಕ ರಾಜ್ಯಕ್ಕೆ, ಬೆಂಗಳೂರು ಮಹಾನಗರಕ್ಕೆ ಮತ್ತು ಪ್ರತಿಯೊಂದು ಜಿಲ್ಲೆ ವಾರ್ಡಿಗೂ ಒಳ್ಳೊಳ್ಳೆ ಮಾಡೆಲ್ಸ್ ಬೇಕಾಗತ್ತೆ. ಬನ್ನಿ ಇವತ್ತು IISc ಡಾಕ್ಟರ್ ವಿಶ್ವೇಶ ಗುತ್ತಲ್ ಅವರ ಜೊತೆ ಮಾಡೆಲಿಂಗ್ ಮತ್ತು ಅವರ INDSYS ಕೊರೋನಾ ವೈರಸ್ ಡಿಸೀಸ್ ಮಾಡೆಲ್ ಬಗ್ಗೆ ಮಾತಾಡೋಣ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್, ನಾನು ಸೂರ್ಯ, ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ಹರಟೆ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ? ಬೆಚ್ಚು ಕೂತ್ಕೊಂಡು ಕಾಫಿನೋ ಟೀನೋ ಕುಡ್ಕೊಂಡು ಜೊತೆಗೆ ಕಡ್ಲೆಕಾಯಿ ಕಡ್ಲೆಪುರಿ ಇದ್ರೆ ಇನ್ನೂ ಚಂದ. ಅದು ಇದು ಮಳೆ ಬೆಳೆ ಅವರು ಇವ್ರು ಹೀಗೆ ಲಂಗು ಲಗಾಮಿಲ್ದೆ ನಡೆಸೋ ಹರಟೆಗೆ ತಲೆ ಬೇರೆ ಸೇರ್ಕೊಂಡ್ರೆ ಹೇಗಿರುತ್ತೆ? ನಮಸ್ಕಾರ, ನಾನು ಪವನ್ ಶ್ರೀನಾಥ್ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಇವತ್ತು ನಾವು ಈ ಕೊರೋನಾ ವೈರಸ್ ಡಿಸೀಸ್ 19 ಕೋವಿಡ್-19 ಬಗ್ಗೆ ನಮ್ಮ 2ನೇ ಚರ್ಚೆ ಶುರು ಮಾಡ್ತಾ ಇದೀವಿ. ಇದಕ್ ಮುಂಚೆ ಡಾಕ್ಟರ್ ಶ್ರೀನಂತ್ ಶ್ರೀನಿವಾಸ್ ಅವರು ಒಂದು ಜನರಲ್ ಫಿಸಿಷಿಯನ್ ಆಗಿ ಈ ಒಂದು ಹೊಸ ಕಾಯಿಲೆನ ಹೇಗ್ ನೋಡ್ತಾ ಇದ್ದಾರೆ ಅಂತ ಬಂದು ನಮ್ ಜೊತೆ ಹಂಚ್ಕೊಂಡಿದ್ರು. ಈಗ ತುಂಬಾನೇ ಚರ್ಚೆ ಆಗ್ತಾ ಇದೆ. ಈ ಒಂದು ಕೋವಿಡ್ ಒಂದು ಪ್ಯಾಂಡೆಮಿಕ್ ಅಂತ ಆಗಿದೆ, ಜಗತ್ತಲ್ಲೇ ಎಲ್ಲಾ ಕಡೆ ಹರಡಿದೆ. ಅಂಡ್ ಇದು ಹರಡಿದ್ರೆ ಇದು ಹೇಗ್ ಹರಡುತ್ತೆ, ಎಷ್ಟು ಲಕ್ಷಾಂತರ ಜನ, ಕೋಟಿಯಾಂತರ ಜನ ಇದರಿಂದ ಅಫೆಕ್ಟ್ ಆಗ್ಬೋದು ಅಂತ ಎಲ್ಲ ಚರ್ಚೆ ನಡೀತಾ ಇದೆ. ಇದೆಲ್ಲ ಮಾಡೋದಕ್ಕೆ ಜನ ಮಾಡೆಲಿಂಗ್ ಮಾಡ್ತಾ ಇದ್ದಾರೆ. ಬೇರೆ ಮ್ಯಾಥಮ್ಯಾಟಿಕಲ್ಸ್ ಮಾಡೆಲ್ಸ್ ಉಪಯೋಗಿಸಿ ಹೇಳ್ತಾ ಇದ್ದಾರೆ ಇದರಿಂದ 10 ಕೋಟಿ ಜನಕ್ಕೆ ಇನ್ಫೆಕ್ಷನ್ ಆಗಬಹುದು, 1 ಲಕ್ಷ ಜನ ಸಾಯ್ಬಹುದು ನಾವೇನು ಮಾಡದೇ ಇದ್ರೆ. ಆ ತರ ಎಲ್ಲ ನಮಗೆ ಸುದ್ದಿ ಬರ್ತಾ ಇದೆ. ಇದೆಲ್ಲ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗತ್ತೆ, ಯಾಕಂದ್ರೆ ಬೇರೆ ಕಡೆಯಿಂದ ಬೇರೆ ನಂಬರ್ ಬರುತ್ತೆ ನಮ್ ಕಡೆ. ಸೊ ಇವತ್ ನಮ್ ಜೊತೆ ಬಂದಿದ್ದಾರೆ ಡಾಕ್ಟರ್ ವಿಶ್ವೇಶ ಗುತ್ತಲ್ ಅವರು. ವಿಶು ಅವರೇ, ಸುಸ್ವಾಗತ. ನಮಸ್ಕಾರ ಪವನ್ ಅವರೇ. ಸೊ ವಿಶು ಅವರೇ, ನೀವು IISc ನಲ್ಲಿ ಇಕಲಾಜಿಕಲ್ ಸೈನ್ಸಸ್ ಪ್ರೊಫೆಸರ್ ಆಗಿದ್ದೀರಾ, ನೀವು ಮ್ಯಾಥಮ್ಯಾಟಿಕಲ್ ಮಾಡೆಲಿಂಗ್ ಮಾಡಿದೀರಾ. ನಮ್ಮ ಹಿಂದಿನ ಪ್ರೋಗ್ರಾಮ್ ಅಲ್ಲಿ ನೀವು ಬಂದು ಮಾತಾಡಿದ್ರಿ ನಿಮ್ಮ ಸಂಶೋಧನೆ ಬಗ್ಗೆ, ನಿಮ್ಮ ಪರ್ಸನಲ್ ಜರ್ನಿ ಬಗ್ಗೆ, ಹೆಂಗೆ ಫಿಸಿಕ್ಸ್ ಇಂದ ನೀವು ಇಕಲಾಜಿಕಲ್ ಸೈನ್ಸಸ್ ಬಂದ್ರಿ ಅಂತ. ಅಂಡ್ ಈಗ ನೋಡ್ತೀನಿ ಕೋವಿಡ್ ಕಾಲದಲ್ಲಿ ನೀವು ಒಂದು ಕೋವಿಡ್ ಸ್ಟಡಿಲೂ ನೀವು ಭಾಗವಹಿಸಿದೀರಾ ಈ ಮ್ಯಾಥಮ್ಯಾಟಿಕಲ್ ಮಾಡೆಲಿಂಗ್ ಅಲ್ಲಿ. ಹೌದು. ಸೊ ನಾನ್ ಮಾಡೋ ಇಕಾಲಜಿ ಕೆಲ್ಸಕ್ಕೂ ಮತ್ತೆ ಈ ಡಿಸೀಸಸ್ ಹೇಗ್ ಸ್ಪ್ರೆಡ್ ಆಗತ್ತೆ ಅದಕ್ಕೂ ಬಹಳ ನಂಟಿದೆ. ಆದ್ರಿಂದ ಇದಂಥ ಒಂದು ಹೊಸದೇನಲ್ಲ. ನಾನ್ ಮಾಡೋ ಕೆಲ್ಸಕ್ಕೂ ಮತ್ತೆ ಇದಕ್ಕೂ ಬಹಳ ಸಂಬಂಧ ಇದೆ. ಸೊ ವಿಶು ಅವರೇ, ಒಂದು ಕಾಯಿಲೆ ಈ ತರ ನಮ್ಮ ಸಮಾಜದಲ್ಲಿ ಹರಡುತ್ತೆ ಅಂತ ನೋಡೋವಾಗ ಇದು ತುಂಬಾ ಕಠಿಣವಾದ ಪ್ರಶ್ನೆ ಅಂತ ಅನ್ಸುತ್ತೆ. ನಮ್ ಸಮಾಜ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ, ಜನ ಹೇಗೋ ಓಡಾಡ್ತಾರೆ, ಒಂದೊಂದ್ ದೇಶನೂ ಬೇರೆ ಇದೆ. ಇದನ್ನೆಲ್ಲ ನಾವು ಆರಾಮವಾಗಿ ಒಂದು ಮ್ಯಾಥ್ಸ್ ಇಟ್ಕೊಂಡು ಒಂದು ಮಾಡೆಲ್ ಮಾಡಿ ಹೇಳ್ಬಿಡ್ಬೋದಾ? ಒಂದು 10 ಕೋಟಿ ಜನಕ್ಕೆ ಅಫೆಕ್ಟ್ ಆಗಬಹುದು, ಇನ್ನೊಂದು 1 ಕೋಟಿ ಜನಕ್ಕೆ ಹಾಸ್ಪಿಟಲೈಸೇಷನ್ ಆಗ್ಬಹುದು, ಈ ತರ ಎಲ್ಲ ಹೇಳೋಕ್ ಸಾಧ್ಯನಾ? ಸ್ವಲ್ಪ ಮಟ್ಟಿಗೆ ಹೇಳಕ್ ಸಾಧ್ಯ. ಅದಕ್ಕೆ ಮ್ಯಾಥಮ್ಯಾಟಿಕಲ್ ಮಾಡೆಲಿಂಗ್ ತುಂಬಾ ಪವರ್ಫುಲ್ ಅಂತ ಹೇಳ್ತೀವಿ. ಇಂಥ ಬಹಳ ಕಷ್ಟವಾದ ಪ್ರಶ್ನೆಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳಕ್ ನಮಗೆ ಬಹಳ ಅನುಕೂಲ ಆಗತ್ತೆ.
ಹೇಗೆ ಅಂತಂದ್ರೆ, ಹೇಗಪ್ಪ ಯೋಚನೆ ಮಾಡ್ತೀವಿ ಈ ಪ್ರಶ್ನೆ ಬಗ್ಗೆ ಅಂದ್ರೆ, ಅನ್ಕೊಂಡಷ್ಟೇನ್ ಕಷ್ಟ ಅಲ್ಲ. ಯಾಕಂದ್ರೆ ಯಾವುದೇ ಒಂದು ನಾವು ಮಾಡ್ಲಿಂಗ್ ಮಾಡ್ಬೇಕಾದ್ರೆ ಮುಖ್ಯವಾಗಿ ನಾವೇನು ಯೋಚನೆ ಮಾಡ್ಬೇಕು ಅಂದ್ರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬಾ ಕಾಂಪ್ಲೆಕ್ಸಿಟೀಸ್ ಇವೆ. ಆ ಕಾಂಪ್ಲೆಕ್ಸಿಟೀಸ್ ನಲ್ಲಿ ಇರೋ ಒಂದು ಮುಖ್ಯವಾದ ಅಂಶಗಳೇನು, ಈ ಕಾಯಿಲೆ ಹರಡೋದಕ್ಕೆ ಮುಖ್ಯವಾದ ಅಂಶಗಳೇನು ಅಂತ ನಾವು ನೋಡ್ಕೋಬೇಕು. ಆ ಅಂಶಗಳನ್ನ ಈಕ್ವೇಶನ್ಸ್ ಮೂಲಕ ಬರೀಬೇಕು. ಆ ಒಂದು ಸ್ಟೆಪ್ ಇದೆ ಅಲ್ಲ, ಅದು ಸುಮಾರು 100 ವರ್ಷಗಳ ಹಿಂದಿಂದನೇ ಮ್ಯಾಥಮೆಟಿಷಿಯನ್ಸು ಮತ್ತೆ ಎಪಿಡಿಮಿಯಾಲಜಿಸ್ಟ್ ಅಂತ ಹೇಳ್ತೀವಲ್ಲ, ಅವರು ಮಾಡ್ತಾ ಬಂದಿದ್ದಾರೆ. ಇದೇನು ಹೊಸದಾಗಿ ಕಂಡುಹಿಡಿದಿರೋಂಥ ವಿಚಾರ ಏನಲ್ಲ. ನಾವು ಹೊಸದಾಗಿ ಏನ್ ಮಾಡ್ತಿರೋದು ಅಂದ್ರೆ, ಅವರು ಕಂಡುಹಿಡಿದಿರೋ ವಿಚಾರಗಳನ್ನ ಅಳವಡಿಸ್ಕೊತಾ ಇದೀವಿ. ಹೊಸ ಹೊಸ ಕಾಯಿಲೆ ಬಂದಾಗ ಅಳವಡಿಸ್ಕೊಳ್ತಾ ಇದೀವಿ. ಸೊ ಇದನ್ನ ಹೇಗ್ ಮಾಡೋದು ಅಂತ ಯೋಚನೆ ಮಾಡೋಣ. ಸುಲಭವಾಗಿ ಹೇಗ್ ಮಾಡಕ್ ಸಾಧ್ಯ, ಅಷ್ಟು ಸುಲಭನಾ ಇದು ಅಂತ ಯೋಚನೆ ಮಾಡೋಣ. ಉದಾಹರಣೆಗೆ ಇವಾಗ ನಮ್ಮ ಮನೇಲಿ ಒಬ್ರಿಗೆ ಕಾಯಿಲೆ ಬಂದಿದೆ ಅನ್ಕೊಳ್ಳೋಣ. ನನ್ಗೆ ಏನೋ ಕೆಮ್ಮು ನೆಗಡಿ ಬಂದಿದೆ ಅಂತ ಅನ್ಕೊಳ್ಳೋಣ. ಸರಿ. ನಾನು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ ಆಟ ಆಡ್ತೀನಿ. ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೋದು ನಾನು. ಆಮೇಲೆ ನಮ್ಮ ಆಫೀಸ್ಗೆ ಹೋಗ್ಬೋದು. ಒಂದ್ ಸ್ವಲ್ಪ ಕೆಮ್ಮು ನೆಗಡಿ ಬಂದ ತಕ್ಷಣ ನಾನು ಆಫೀಸ್ ರಜಾ ಹಾಕಲ್ಲ ಅಲ್ವಾ, ಸೊ ಆಫೀಸ್ಗೆ ಹೋಗ್ಬೋದು. ಸೊ ಒಂದು ವಾರ ನಂಗೆ ಕಾಯಿಲೆ ಇದ್ದಾಗ ನಾನೊಂದು ಸುಮಾರು 50ರಿಂದ 100 ಜನ ಜೊತೆ ಭೇಟಿ ಆಗಿರ್ತೀನಿ ಅಲ್ವಾ. ನಾನು ಎಷ್ಟೇ ಪ್ರಿಕಾಷನ್ಸ್ ತಗೊಂಡ್ರು ಕೂಡ ಏನಾಗಿರುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಸೀನ್ ಇರ್ತೀನಿ. ನನಗೆ ಗೊತ್ತಾಗ್ದೇನೆ ನನ್ನಲ್ಲಿರುವಂತಹ ವೈರಾಣುಗಳು ಇನ್ನೊಬ್ರಿಗೆ ಹರಡಿರ್ಬೋದು. ಹೌದು. ಈ ಕೋವಿಡ್ ಕಾಲದಲ್ಲಂತೂ ನಾವೇನ್ ಕೇಳ್ತಾ ಇದ್ದೀವಿ ಅಂದ್ರೆ, ನಿಮ್ಗೆ ಕೆಮ್ಮು ನೆಗಡಿ ಜ್ವರ ಈ ತರ ಸಿಂಪ್ಟಮ್ ಏನಾದ್ರು ಬರೋಕ್ ಮುಂಚೆನೆ ನೀವು ಇದನ್ನ ಈ ಕಾಯಿಲೆನ ಹರಡೋಕ್ ಶುರು ಮಾಡಬಹುದು ಅಂತ ಅಲ್ವಾ, ಅಟ್ಲೀಸ್ಟ್ ಒಂದು 2-3 ದಿನ ಹಿಂದೆ. ಖಂಡಿತ. ಈ ಕಾಯಿಲೆ ಪ್ರಾಬ್ಲಮ್ ಏನಂದ್ರೆ, ನಮಗ್ ಗೊತ್ತಾಗೋಕ್ ಮುಂಚೆನೆ ಹರಡೋಕ್ ಶುರು ಆಗತ್ತಲ್ವಾ. ಹೌದು, ಅದು ಬಹಳ ತೊಂದ್ರೆ. ಒಂದು ನಮಗೆ ಗೊತ್ತಾಗೋಕಿನ್ನ ಮುಂಚೆ ಹರಡುತ್ತೆ. ಈ ಕೋವಿಡ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಸುಮಾರು ಜನಕ್ಕೆ ಈ ಹುಷಾರ್ ತಪ್ಪಿದ್ರು ಕೂಡ ಅವ್ರು ಯಾವುದೇ ರೀತಿ ಲಕ್ಷಣಗಳನ್ನೇ ತೋರಿಸಲ್ಲ, ಈ ಕಾಯಿಲೆ ಲಕ್ಷಣಗಳನ್ನ ತೋರಿಸಲ್ಲ. ಆ ಸಮಯದಲ್ಲಿ ಕೂಡ ಅವರು ಇನ್ನೊಬ್ರಿಗೆ ಹರಡೋ ಸಾಧ್ಯತೆ ಇರುತ್ತೆ. ಸೊ ಇವೆರಡು ಕಾರಣದಿಂದ ಇದು ಬಹಳ ಸುಲಭವಾಗಿ ಇನ್ನೊಬ್ರಿಗೆ ಹರಡ್ಬಿಡುತ್ತೆ. ಸೊ ಅದರಿಂದ ಈ ಒಂದು ಕಾಯಿಲೆನ ಬೇರೆ ನೆಗಡಿ ಕಮ್ಮಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಹರಡುತ್ತೆ. ಸಾಲದಕ್ಕೆ ತುಂಬಾ ಸೀರಿಯಸ್ ಕೇಸಸ್ ಕೂಡ ತುಂಬಾ ಜಾಸ್ತಿ ಈ ಕೋವಿಡ್ ಕಾಯಿಲೆನಲ್ಲಿ. ಸೊ ನಾವ್ ಇವಾಗ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇದನ್ನ ಹೇಗೆ ನಾವು ಮ್ಯಾಥಮ್ಯಾಟಿಕಲಿ ಯೋಚನೆ ಮಾಡಕ್ ಸಾಧ್ಯ? ಇವಾಗ ನನ್ಗೆ ಹುಷಾರ್ ತಪ್ಪಿರೋ ಒಂದು ವಾರದ ಸಮಯದಲ್ಲಿ ನಾ ಎಷ್ಟೊಂದು ಜನ ಜೊತೆ ಭೇಟಿ ಆಗಿರ್ತೀನಿ. ಮನೆಯಲ್ಲಿ ಆಗಿರ್ಬೋದು, ಅಥವಾ ನನ್ನ ಆಫೀಸ್ ನಲ್ಲಿ ಆಗಿರ್ಬೋದು, ಅಥವಾ ನಾನು ಮನೆಯಿಂದ ಆಫೀಸ್ ಹೋಗ್ಬೇಕಾದ್ರೆ ಬೇರೆ ಬೇರೆ ಜನ ಜೊತೆ ಭೇಟಿ ಆಗಿರ್ತೀನಿ. ಸೊ ಅದರಲ್ಲಿ ಸುಮಾರು 2 ಮಾತ್ರ ಹರಡ್ತು ಅಂತ ಅನ್ಕೋ. ಸರಿ. ನನ್ನ ಫುಲ್ಲು ಇನ್ಫೆಕ್ಷಿಯಸ್ ಟೈಮ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ 2 ಮಾತ್ರ ಹರಡ್ತು ಅನ್ಕೋಣ. ಆಮೇಲೆ ನಾವು ಹುಷಾರಾಗಿ ಹೋಗ್ತೀನಿ. ಆಮೇಲೆ ಅವರಿಬ್ರು ಕೂಡ ಅವ್ರದ್ದು ಒಂದು ಸಂಸಾರ ಇರುತ್ತೆ, ಅವ್ರದ್ದು ಒಂದು ಆಫೀಸ್ ಕಚೇರಿ ಇರುತ್ತೆ, ಅವರು ಓಡಾಡ್ತಾರೆ ಅಲ್ಲಿ ಇಲ್ಲಿ. ಅವರಿಂದನೂ ಮತ್ತೆ 2 ಸುಮಾರು ಹರಡ್ತು ಅಂತ ಆಯ್ತಾ. ಸೊ ನಾನು ಒಬ್ನಿಗೆ ಬಂದಿತ್ತು, ನನ್ನಿಂದ 2 ಬಂತು. ಅವರಿಬ್ರು ಹುಷಾರಾಗೋಷ್ಟ್ರಲ್ಲಿ 4 ಜನಕ್ಕೆ ಬಂದಿದೆ. ಈಗ ಇದೇನ್ ಜಾಸ್ತಿ ಅಂತ ಅನ್ಸಲ್ಲ. 4 ಜನದಿಂದ ಏನಾಗತ್ತೆ, ಅವ್ರಿಂದ ಪ್ರತಿಯೊಬ್ಬರಿಂದನೂ ಮತ್ತೆ 2 ಹರಡುತ್ತೆ ಅಂತ. ಸೊ 4ರಿಂದ 8 ಆಯ್ತು, 8ರಿಂದ 16 ಆಗತ್ತೆ. ಹಿಂಗೆ ಒಂದು 10 ಸಲ ಈ ರೀತಿ ಹೋಗೋಷ್ರೊಳಗೆ 1000 ಜನಕ್ಕೆ ಹರಡ್ಬಿಟ್ಟಿರುತ್ತೆ ಈ ರೋಗ. ಆ ಹಳೆ ಒಂದು ಕಥೆ ಇದೆ ಅಲ್ವಾ, ಯಾರೋ ಒಬ್ರು ನಂಗೆ 1 ಕಾಳು ಅಕ್ಕಿ ಕೊಡಿ, 2ನೇದ್ರಲ್ಲಿ 2 ಕಾಳು ಅಕ್ಕಿ ಕೊಡಿ, ಆಮೇಲೆ 4 ಅಂತ ಹೋದಾಗ ನಮ್ಮ ಒಂದು ಚೆಸ್ ಬೋರ್ಡ್ ಅಲ್ಲಿ 64 ತನಕ ಹೋಗೋವಾಗ ಇಡೀ ಜಗತ್ತಲ್ಲಿ ಎಷ್ಟು ಅಕ್ಕಿ ಇದೆಯೋ ಅಷ್ಟು ಸಾಕಾಗಲ್ಲ ಅಲ್ವಾ. ಸೊ ನಾವು ಈ ಇಂಗ್ಲಿಷ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಏನ್ ಹೇಳ್ತೀವೋ ಆ ಶಕ್ತಿ ಇದೆ ಅದಕ್ಕೆ ಈ ಹರಡೋದ್ರಲ್ಲಿ. ನೀವು ಒಳ್ಳೆ ಉದಾಹರಣೆ ಕೊಟ್ಟಿದ್ದೀರಾ ನೀವು. ಇದೇ ಉದಾಹರಣೆ ನಾನು ಪಾಠ ಮಾಡ್ತೀನಿ, ಇಕಾಲಜಿ, ಮ್ಯಾಥಮ್ಯಾಟಿಕಲ್ ಇಕಾಲಜಿ ಅಂತ ಪಾಠ ಮಾಡ್ಬೇಕಾದ್ರೆ ಅದರಲ್ಲಿ ಕೂಡ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನೋದು ಬಹಳ ಮುಖ್ಯ. ನಾನು ಮೊದಲನೇ ಒಂದು ಎಕ್ಸಾಂಪಲ್ ಕೊಡೋದು ಈ ಅಕ್ಕಿ ಕಾಳು ಚೆಸ್ ಬೋರ್ಡ್ ಮೇಲೆ ಇರೋ ಎಕ್ಸಾಂಪಲ್ ಕೊಡೋದು ನಾನು. ಶುರುನಲ್ಲಿ ಏನು ಅನ್ಸೋದೇ ಇಲ್ಲ ನಮ್ಗೆ, ಏನು 1, 2, 4, 8 ಅಂತ ಅನ್ಸುತ್ತೆ. ಆದ್ರೆ ಸುಮಾರು 20 ಸಲ ಈ ರೀತಿ ಆಗೋಷ್ಟ್ರೊಳಗೆ ಸುಮಾರು 10 ಲಕ್ಷ ಜನಕ್ಕೆ ಹರಡ್ಬಿಟ್ಟು ಅದು ನಾವು ಅದಕ್ಕೆ ಆದ್ರೆ ಏನು ಅಂತಂದ್ರೆ 19ನೇ ವಾರ ಕೂಡ 19th ವೀಕ್ ಕೂಡ ಬರೀ ಅದ್ರ ಅರ್ಧ ಅಂದ್ರೆ 5 ಲಕ್ಷ ಜನಕ್ಕೆ ಮಾತ್ರ ಇರುತ್ತೆ. ಮೊದ್ಲು 1, 2, 4 ಜನ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ಲ, 1ರಿಂದ 2 ಇಬ್ರಿಗೆ ಹಾಕಕ್ 1 ವಾರ ಬೇಕಾದ್ರೆ 5 ಲಕ್ಷ ಜನದಿಂದ 10 ಲಕ್ಷ ಜನಕ್ಕೂ ಬರೀ 1 ವಾರ ಸಾಕು. ಹೌದು. ಇದಕ್ಕೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇವಾಗ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಾಗಿರುತ್ತೆ ಆಗ್ಲೇ. ಈ ರೋಗ ಬಂದಿರೋ ಕಾರಣಕ್ಕೆ ಈ ಒಂದು ಮ್ಯಾಥಮ್ಯಾಟಿಕ್ಸ್ ಬಹಳ ಜನಕ್ಕೆ ಇವಾಗ ಆಗ್ಲೇ ಚೆನ್ನಾಗಿ ಗೊತ್ತಾಗಿರುತ್ತೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಎಷ್ಟು ತೊಂದರೆ ಅಂತ.
ಆ ಮಟ್ಟಕ್ಕೆ ಹೋಗ್ಬಾರ್ದು ಅಂತಾನೆ ನಾವೆಲ್ಲ ಇಷ್ಟು ಪ್ರಿಕಾಷನ್ಸ್ ಇವಾಗ ತಗೊಳ್ತಾ ಇರೋದು. ಸೊ ನೋಡಿ, ನಾನು ಉದಾಹರಣೆ ಕೊಟ್ಟಿದ್ದೇನು ಅಂತಂದ್ರೆ, ಈ ಎಕ್ಸಾಂಪಲ್ ಕೊಟ್ಟಿದ್ದೇನು ಅಂದ್ರೆ, ಈ ರೋಗ ಹರಡೋದನ್ನ ಮ್ಯಾಥಮ್ಯಾಟಿಕಲಿ ಹೇಗೆ ಯೋಚನೆ ಮಾಡ್ಬೋದು. ಆದ್ರೆ ಏನಪ್ಪಾ ಅಂದ್ರೆ, ಇದು ಬಹಳ ಇಷ್ಟೇ ಸಿಂಪಲ್ ಆಗಿ ಒಂದು ಚಿಕ್ಕ ಈಕ್ವೇಶನ್ ಬರೀ 10ನೇ ಕ್ಲಾಸ್ ಮ್ಯಾಥಮ್ಯಾಟಿಕ್ಸ್ ನಮ್ಗೆ ಸಾಕು ಅಲ್ವಾ. ಆದ್ರೆ ಈ ರೋಗದಲ್ಲಿ ಇನ್ನೂ ಏನೋ ಹಂತಗಳಿರುತ್ತೆ. ಏನು ಉದಾಹರಣೆಗೆ ಮೊದಲು ಹುಷಾರಾಗಿರೋ ಜನ ಇರ್ತಾರಲ್ಲ, ಚೆನ್ನಾಗಿರೋ ಆರೋಗ್ಯವಂತರಿರ್ತಾರೆ. ಅದರಲ್ಲಿ ಕೆಲವ್ರಿಗೆ ಶುರುವಾಗತ್ತೆ ರೋಗ, ಅವರಿಂದ ಇನ್ನೂ ಹರಡ್ತಾ ಹೋಗುತ್ತೆ. ಆದ್ರೆ ಹರಡ್ತಾ ಹೋದಾಗ ಮೊದಲು ಬಂದವರು ಅದರಿಂದ ರಿಕವರ್ ಕೂಡ ಆಗ್ತಾರೆ, ಅವ್ರು ಹುಷಾರಾಗ ಅಲ್ವಾ. ಆಮೇಲೆ ಅದರಲ್ಲಿ ಸ್ವಲ್ಪ ಜನ ತುಂಬಾ ಸೀರಿಯಸ್ ಕಾಯಿಲೆನೂ ಆಗ್ಬೋದು ಅಲ್ವಾ. ಆಮೇಲೆ ಈ ರೋಗಗಳ ಒಬ್ಬ ಮನುಷ್ಯನಿಗೆ ಕೂಡ ರೋಗದ ಹಂತಗಳು ಸುಮಾರು ಇರುತ್ತೆ. ಶುರುವಿನಲ್ಲಿ ಸ್ವಲ್ಪ ಹುಷಾರ್ ತಪ್ಪುತ್ತೆ, ಆಮೇಲೆ ಇನ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಇನ್ನೊಂದ್ ಸ್ವಲ್ಪ ಉಸಿರಾಡಕ್ ತೊಂದರೆ ಆಗ್ಬೋದು, ಆಸ್ಪತ್ರೆಗೆ ಹೋಗ್ಬೇಕಾಗ್ಬೋದು ಕೆಲವರು. ಈಗ ಆಮೇಲೆ ಎಲ್ಲಾರ್ಗು ಈ ರೀತಿ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ. ಕೆಲವ್ರಿಗೆ ತುಂಬಾ ರೋಗ ಬಹಳ ತೀವ್ರವಾಗಿ ಪರಿಣಾಮ ಬೀರ್ಬೋದು. ಇನ್ನು ಕೆಲವು ಚಿಕ್ಕ ಮಕ್ಳಿಗೆ ಆಗ್ಬೋದು, ಅಥವಾ ಯುವಕರಿಗೆ ಬಹಳ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರೋರಿಗೆ ಅವ್ರಿಗೇನು ಹೆಚ್ಚು ಎಫೆಕ್ಟ್ ಆಗದೆ ಇರ್ಬೋದು ಅಲ್ವಾ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಈಕ್ವೇಶನ್ಸ್ ಬರಿಬೇಕಾಗತ್ತೆ. ಸೊ ನಾವು ಮಾಡೋದು ಅದನ್ನೇ. ಇವಾಗ ಸಿಂಪಲ್ ಉದಾಹರಣೆ 1, 2, 4, 8 ಅಂತ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನಮ್ಮ ಜಾಮೆಟ್ರಿ ಪ್ರೋಗ್ರೆಷನ್ 10th ಕ್ಲಾಸ್ ಅಲ್ಲಿ ಬಂದಿರುತ್ತಲ್ಲ, ಅದು ಬೇಸ್ ಲೈನ್ ಅದು. ಆದ್ರೆ ಇನ್ನೂ ಏನೇನೋ ಆಗತ್ತಲ್ಲ ಈ ರೋಗಗಳ ಹಂತಗಳನ್ನ, ಅದನ್ನು ಕೂಡ ಬರಿಬಹುದು ನಾವು ಮ್ಯಾಥಮ್ಯಾಟಿಕಲ್ ಈಕ್ವೇಶನ್ಸ್ ಮೂಲಕ. ಅದಕ್ಕೆ ಡಿಫ್ರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಹೇಳ್ತೀವಿ. ಅದನ್ನ ಬರೆದ್ರೆ ಒಂದೊಂದು ಹಂತದಿಂದ ಒಂದೊಂದು ಹಂತಕ್ಕೆ ಎಷ್ಟು ಜನ ಹೋಗ್ತಾ ಇದ್ದಾರೆ, ಎಷ್ಟು ಜನಕ್ಕೆ ತುಂಬಾ ಇವಾಗ ಸಿವಿಯರ್ ಕಾಯಿಲೆ ಆಗೋಯ್ತು, ಇನ್ನು ಎಷ್ಟು ಜನಕ್ಕೆ ಸ್ವಲ್ಪ ಮೈಲ್ಡ್ ಕಾಯಿಲೆ ಆಗಿ ಹುಷಾರಾಗ್ಬಿಟ್ರು, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಈಕ್ವೇಶನ್ಸ್ ನಲ್ಲಿ. ಅಂಡ್ ಈ ತರ ಅಷ್ಟು ಜಾಸ್ತಿ ಈ ಒಂದು ಕಾಯಿಲೆ ಹರಡೋವಾಗ ನಿಮ್ ಸುತ್ತಮುತ್ತ ಎಲ್ಲಾರ್ಗು ಆ ಕಾಯಿಲೆ ಬಂದಿದೆ ಅಂದ್ರೆ ನಿಮಗ್ ಹರಡೋ ಚಾನ್ಸು ಕಡಿಮೆ ಆಗೋಗುತ್ತಲ್ವಾ ಅವಾಗ. ಯಾಕೆಂತಂದ್ರೆ ಸುಮಾರು ಜನಕ್ಕೆ ಕಾಯಿಲೆ ಬಂದು ಹುಷಾರಾದಾಗ ಆ ಹುಷಾರಾಗಿರೋರಿಗೆ ಮತ್ತೆ ಈ ವೈರಾಣು ಹತ್ತಿದ್ರೆ ಅದು ಅವರಲ್ಲಿರೋ ದೇಹದಲ್ಲಿರೋ ಆಂಟಿಬಾಡೀಸ್ ಕೊಂದ್ಬಿಡುತ್ತೆ. ಸೊ ಅವರವಾಗ ಹೆಚ್ಚು ಚೆನ್ನಾಗಿ ಹರಡೋದಿಲ್ಲ. ಅಟ್ಲೀಸ್ಟ್ ಒಂದು ಟೆಂಪರರಿ ಆಗಾದ್ರೂ ಸ್ವಲ್ಪ ಇಮ್ಯುನಿಟಿ ಇರ್ಬೋದು. ಇವಾಗ ಕೋವಿಡ್ ಅಲ್ಲಿ ಪರ್ಮನೆಂಟ್ ಇಮ್ಯುನಿಟಿ ಇದೆಯಾ ಇಲ್ವಾ ಅಂತ ಇನ್ನೂ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಎಲ್ಲ ಉತ್ತರ ಬರ್ತಾ ಇಲ್ಲ, ಯಾಕಂದ್ರೆ ಸಂಶೋಧನೆ ನಡೀತಾ ಇದೆ. ಆದ್ರೆ ಅಟ್ಲೀಸ್ಟ್ ಜಸ್ಟ್ ನೀವು ರಿಕವರ್ ಆದಾಗ ತಿರುಗಿ ನಿಮಗೆ ಬರಲ್ಲ ಅಂತ ಹೇಳ್ಬೋದು ಅಲ್ವಾ. ಸದ್ಯಕ್ಕೆ ನಮಗೆ ತಿಳಿದಿರೋ ಪ್ರಕಾರ ಅಷ್ಟಂತೂ ಹೇಳ್ಬೋದು. ಎಷ್ಟು ದಿವಸ ಇಮ್ಯುನಿಟಿ ಇರುತ್ತೆ ಇನ್ನೂ ಗೊತ್ತಿಲ್ಲ. ಸೊ ಹೇಳಿ, ಸೊ ಫಿಸಿಕ್ಸ್ ಅಲ್ಲಿ ನಾನು ನೋಡಿದೀನಿ, ನಮ್ಮ ಇಕಾಲಜಿ ಚರ್ಚೆಯಲ್ಲೂ ಬಂತು, ಬೇರೆ ಕಡೆನೂ ಬಂತು, ಈ ತರ ಬೇರೆ ಬೇರೆ ಸಿಸ್ಟಮ್ ಅಂತ ಇಟ್ಕೊಂಡ್ರೆ, ಇದು ನಮ್ಮ ಸಮಾಜದ ಒಂದು ಸಿಸ್ಟಮ್ ಅಂತ ಮಾಡಿದ್ರೆ ಅದನ್ನ ಬೇರೆ ಬೇರೆ ತರ ಒಂದು ಮಾಡೆಲ್ ಮಾಡಬಹುದು ಅಂತ. ಸೊ ಇದರಲ್ಲಿ ನೀವ್ ಹೇಳಿದ್ರಿ 100 ವರ್ಷ ಹಿಂದೆನೆ ಮ್ಯಾಥಮ್ಯಾಟಿಕ್ಸ್ ಇಂದ ಇದು ಬಂತು ಅಂತ. ಸೊ ಈ ತರ ಮಾಡೆಲ್ ಮಾಡುವಾಗ ಮೇನ್ ಯಾವ್ದಾದ್ರು ದೊಡ್ಡ ಅಪ್ರೋಚಸ್ ಇದೆಯಾ ಬೇರೆ ಬೇರೆ ಕಡೆಯಿಂದ? 2-3 ರೀತಿ ಅಪ್ರೋಚಸ್ ಇದೆ. ಯಾವುದೇ ಒಂದು ಪ್ರಾಬ್ಲಮ್ ತಗೊಂಡ್ರು ಇದನ್ನ ಎಸ್ಪೆಷಲಿ ನಮ್ಮ ಸಮಾಜದ ವಿಚಾರಗಳಾಗ್ಲಿ ಅಥವಾ ನಮ್ಮ ನ್ಯಾಚುರಲ್ ವರ್ಲ್ಡ್ ಆಗ್ಲಿ, ಅದನ್ನ ಈಕ್ವೇಶನ್ಸ್ ಬರೆಯಕ್ಕೆ ಸುಮಾರು ರೀತಿ ಇರುತ್ತೆ. ಒಂದು ರೀತಿ ಏನು ಅಂತಂದ್ರೆ, ಇವಾಗ ನಾವು ಬೆಂಗಳೂರಿನಲ್ಲಿ ಹೇಗೆ ಹರಡುತ್ತೆ ಅಂತ ನಾವು ನಮ್ಮ ಪ್ರಶ್ನೆ ಅಂತ ಅನ್ಕೋಣ. ಅವಾಗ ನಾನು ಏನ್ ಮಾಡ್ಬೋದು ಅಂತಂದ್ರೆ, ಆ ಬೆಂಗಳೂರಲ್ಲಿ ಯಾರ್ಯಾರಿಗೆ ರೋಗ ಬರಕ್ ಸಾಧ್ಯ ಅಂತ ಪ್ರತಿಯೊಬ್ಬರ ಒಂದು ಗುರುತನ್ನ ಇಟ್ಕೊಂಡು ನಾನು ಆ ಕಂಪ್ಯೂಟರ್ ನಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಕಂಪ್ಯೂಟರ್ ನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೃತಕ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಏಜೆಂಟ್ಸ್ ಅಂತ ಹೇಳ್ತೀವಿ. ಒಂದು ಉದಾಹರಣೆ, ಬೆಂಗಳೂರನ್ನ ಒಂದು ರೆಪ್ರೆಸೆಂಟ್ ಮಾಡಕ್ಕೆ ಸುಮಾರು ಏಜೆಂಟ್ಸ್, ಕೃತಕ ವ್ಯಕ್ತಿಗಳನ್ನ ನಾವು ಕಂಪ್ಯೂಟರ್ನ ಕ್ರಿಯೇಟ್ ಮಾಡ್ತೀವಿ. ಅದ್ರ ಶುರುವಿನಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಅದರಲ್ಲಿ ಕೆಲವರಿಗೆ ಇನ್ಫೆಕ್ಷನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹೌದು. ಆಮೇಲೆ ಆ ಇನ್ಫೆಕ್ಷನ್ ಹೇಗೆ ಹರಡುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಅದರಲ್ಲಿ ನಾವು ಟ್ರೇಸ್ ಮಾಡ್ತೀವಿ, ಯಾರ್ಯಾರಿಗೆ ಏನಾಗ್ತಿದೆ ಅಂತ. ಅದು ಒಂದು ಅಪ್ರೋಚ್. ಅದಕ್ಕೆ ಏಜೆಂಟ್ ಬೇಸ್ಡ್ ಮಾಡೆಲ್ಸ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಯಾವಾಗ ರೋಗ ಬಂತು, ಅವನ ರೋಗದ ಒಂದೊಂದು ಹಂತದಿಂದ ಒಂದೊಂದು ಹಂತಕ್ಕೆ ಹೇಗೆ ಹೋದ ಅವನು, ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತೀವಿ. ಇನ್ನೊಂದು ಅಪ್ರೋಚ್ ಏನು ಅಂತಂದ್ರೆ, ನಾವು ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಗೆ ಬೇಕಿಲ್ಲ. ಗವರ್ಮೆಂಟ್ ಏನ್ ಬೇಕು ಅಂತಂದ್ರೆ, ಎಷ್ಟು ಜನ ಹಾಸ್ಪಿಟಲ್ಸ್ ಬರ್ತಾರೆ 3 ತಿಂಗಳಾದ್ಮೇಲೆ ಅನ್ನೋದು ಮಾತ್ರ ಮುಖ್ಯ. ಯಾರು ಬರ್ತಾರೆ ಅನ್ನೋದು ನಮಗೆ ಅವ್ರಿಗೆ ಮುಖ್ಯ ಅಲ್ಲ. ಸರಿನಾ? ಆಮೇಲೆ ಎಷ್ಟು ICUಗಳು ಬೇಕು ನಮ್ಗೆ ಅಂತ ಅವ್ರಿಗೆ ಆ ಪ್ರಶ್ನೆ ಇರ್ಬೋದು ಅವ್ರಿಗೆ. ಅಥವಾ ಎಷ್ಟು ನಾವು ಈ ಫೀವರ್ ಕ್ಲಿನಿಕ್ಸ್ ಮಾಡ್ಬೇಕು, ಅಂದ್ರೆ ಏನು ಎಲ್ಲಾ ಕಡೆ ಹೋಗಿ ಲೋಕಲ್ ಸರ್ವಿಸ್ ಮಾಡ್ಬೇಕು. ಅವ್ರಿಗೆ ಎಕ್ಸಾಕ್ಟ್ ಯಾರು ಬಂದ್ರು ಅಷ್ಟು ಮುಖ್ಯ ಇಲ್ಲ ಅಂತ ಅನ್ಕೋಣ. ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ,
ಈ ಹಂತ ಇವಾಗ ನಮ್ಮ ಫುಲ್ಲು ಈ ಕಾಯಿಲೆ ಏನಿದೆ ಅದನ್ನ ಬೇರೆ ಬೇರೆ ಹಂತವಾಗಿ ಡಿವೈಡ್ ಮಾಡ್ಬೋದು. ಇನ್ನು ಆರೋಗ್ಯವಂತರ ಹಂತ, ಆಮೇಲೆ ಅದರಲ್ಲಿ ವೈರಸ್ಗೆ ಎಕ್ಸ್ಪೋಸ್ ಆದವ್ರ ಹಂತ, ಆಮೇಲೆ ಇನ್ನೊಂದು ಕಾಯಿಲೆ ಬಂದವರಲ್ಲಿ ಬೇರೆ ಬೇರೆ ಸಿವಿಯಾರಿಟಿ, ಆ ರೀತಿ ಹಂತಗಳನ್ನ ನಾವು ಕ್ರಿಯೇಟ್ ಮಾಡಬಹುದು. ಸೊ ಈ ಕಾಯಿಲೆಗೆ ಸುಮಾರು 8 ರಿಂದ 10 ಹಂತಗಳಿವೆ ಎಲ್ಲಾ ನಾವು ಕನ್ಸಿಡರ್ ಮಾಡಿದ್ರೆ, ಎಲ್ಲಾ ರೀತಿ ಕನ್ಸಿಡರ್ ಮಾಡಿದ್ರೆ, ಏನೇನು ಆಗಕ್ ಸಾಧ್ಯ ಅಂತ ಯೋಚನೆ ಮಾಡಿದ್ರೆ, ಕಂಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಸೊ ಆ ಹಂತಗಳನ್ನ ನಾವು ಈಕ್ವೇಶನ್ಸ್ ಮೂಲಕ ಬರೀತೀವಿ. ಈ ಹಂತಗಳಿಗೆ ಎಷ್ಟು ಜನ ಬಂದ್ರು, ಈ ಹಂತಗಳಿಂದ ಎಷ್ಟು ಜನ ಮುಂದೆ ಹೋದ್ರು. ಓಕೆ, ಸೊ ಇದು ಕಂಪಾರ್ಟ್ಮೆಂಟ್ ಅಂದ್ರೆ ನಾವು ಫಿಸಿಕ್ಸ್ ಅಲ್ಲಿ ಬ್ರೌನಿಯನ್ ಮೋಷನ್ ಅಂತ ಹೇಳ್ತೀವಲ್ಲ, ಒಂದು ಬಾಕ್ಸ್ ಅಲ್ಲಿ ಏನೋ ಒಂದು ಗ್ಯಾಸ್ ಇದ್ರೆ ಆ ಗ್ಯಾಸಿನ ಮಾಲಿಕ್ಯೂಲ್ಸ್ ಎಲ್ಲ ಹೇಗೆ ಬೇರೆ ಬೇರೆ ಕಡೆ ಓಡಾಡ್ತಾ ಇರತ್ವೆ, ಹೊಡಿತಾ ಇರತ್ವೆ, ಇನ್ನು ಒಂದಕ್ಕೊಂದು ಬೇರೆ ಬೇರೆ ಕಡೆ ಹೋಗ್ತಾ ಇರತ್ತೆ, ಆ ತರ ಒಂದು ಕಲ್ಪನೆನ ನಮ್ಮ ಸಮಾಜದ್ದು ಇದು. ಒಂದ್ ರೀತಿ ಹಾಗೆ ಅನ್ಕೋಬಹುದು. ನಾವೇನ್ ಯೋಚನೆ ಮಾಡ್ಬೇಕು ಅಂದ್ರೆ, ಕಂಪಾರ್ಟ್ಮೆಂಟ್ ಅಂದ್ರೆ ಒಂದೇ ಒಂದ್ ಬಾಕ್ಸ್ ಅಂತ ಅನ್ಕೊಳ್ಬಾರ್ದು, ಒಂದು 10 ಬಾಕ್ಸಸ್ ಇವೆ ಅಂತ ಅನ್ಕೊಳ್ಬಹುದು. ನೀವು ಬ್ರೌನಿಯನ್ ಮೋಷನ್ ಪಾರ್ಟಿಕಲ್ಸ್ ನ ಇಲ್ಲಿ ಮನುಷ್ಯರು ಹಾಕ್ತಾರೆ. ನಾವೇನಪ್ಪಾ ಅಂದ್ರೆ ನಾವ್ ಎಷ್ಟು ಪ್ರತಿಯೊಂದು ಪಾರ್ಟಿಕಲ್ ಏನ್ ಮಾಡ್ತೀವಿ ನೋಡಕ್ ಹೋಗಲ್ಲ, ಆದ್ರೆ ಈ ಬಾಕ್ಸ್ ನಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇವೆ ಅಂದ್ರೆ ಎಷ್ಟು ಮನುಷ್ಯರಿದ್ದಾರೆ, ಎಷ್ಟು ವ್ಯಕ್ತಿಗಳಿದ್ದಾರೆ, ಆರೋಗ್ಯವಂತರ ಒಂದು ಕಂಪಾರ್ಟ್ಮೆಂಟ್ ನಲ್ಲಿ ಎಷ್ಟು ಮನುಷ್ಯರಿದ್ದಾರೆ, ಆಮೇಲೆ ಸ್ವಲ್ಪ ಹುಷಾರ್ ತಪ್ಪದವ್ರ ಗುಂಪಲ್ಲಿ ಎಷ್ಟೇ ಮನುಷ್ಯರಿದ್ದಾರೆ, ತುಂಬಾ ಸಿವಿಯರ್ ಆಗಿರೋರು ಎಷ್ಟು ಜನ ಇದ್ದಾರೆ, ಹಾಸ್ಪಿಟಲ್ ಇರೋರು ಎಷ್ಟು ಜನ ಇದ್ದಾರೆ. ಸುಮಾರು ಈ ತರ ಬಾಕ್ಸಸ್ ತರ ಯೋಚನೆ ಮಾಡ್ತೀವಿ ಅನ್ಕೋಣ, ಒಂದು ಸಿಟಿ ಆಗಿರ್ಲಿ, ಸ್ಟೇಟ್ ಆಗಿರ್ಲಿ. ಆಮೇಲೆ ಒಂದ್ ಬಾಕ್ಸ್ ಇಂದ ಒಂದ್ ಬಾಕ್ಸ್ಗೆ ವರ್ಗಾವಣೆ ಆಗ್ತಾ ಇರುತ್ತೆ. ಯಾಕಂತಂದ್ರೆ ಆರೋಗ್ಯವಂತನಿಗೆ ಹುಷಾರ್ ತಪ್ಪಿರೋ ಸ್ವಲ್ಪ, ಆ ಬಾಕ್ಸ್ ಇಂದ ಇನ್ನೊಂದು ಬಾಕ್ಸಿಗೆ ಹೋದ ಅಂತ ಅನ್ಕೊಳ್ತೀವಿ. ಸರಿ. ಸೊ ಪ್ರತಿಯೊಂದು ಬಾಕ್ಸ್ ನಲ್ಲೂ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಆಯ್ತಂಗೆ. ಓಕೆ, ಆಮೇಲೆ ಅದನ್ನೆಲ್ಲ ನೀವು ಈಕ್ವೇಶನ್ ಹಾಕಿ ಅದು ಯಾವ ರೇಟ್ ಅಲ್ಲಿ ಜನಕ್ಕೆ ರೋಗ ಬರಬಹುದು, ಯಾವ ರೇಟ್ ಅಲ್ಲಿ ಜನ ರೋಗದಿಂದ ರಿಕವರ್ ಆಗಬಹುದು, ಎಷ್ಟು ಜನ ಹಾಸ್ಪಿಟಲೈಸ್ ಆಗ್ಬಹುದು, ಇದೆಲ್ಲ ನೀವು ಸ್ವಲ್ಪ ಅದನ್ನ ಪ್ರಿಡಿಕ್ಟ್ ಮಾಡಿ ಒಂದು ನಂಬರ್ ಹಾಕೋಕೆ ಪ್ರಯತ್ನ ಪಡೋಕ್ ಶುರು ಮಾಡಬಹುದಾ? ಅದೇ ನಮ್ಮ ಉದ್ದೇಶ ಮುಖ್ಯವಾಗದೇನೆ. ಇದನ್ನ ಮಾಡ್ಬೇಕಾದ್ರೆ ನಮ್ಗೆ ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ, ಈ ಒಂದು ಕಾಯಿಲೆಯ ಗುಣಗಳೇನು ಅಂತ ಬೇಕು ನಮ್ಗೆ. ಸಾಮಾನ್ಯವಾಗಿ ಒಂದು ಸಲ ನನಗೆ ವೈರಾಣು ನನ್ನ ಮೈ ಮೇಲೆ ಬಂದ್ಮೇಲೆ ಹುಷಾರ್ ತಪ್ಪಿದೆ ಅಂತ ಗೊತ್ತಾಗಕ್ಕೆ ಸುಮಾರು ಗ್ಯಾಪ್ ಇರುತ್ತೆ. ಯಾಕಂದ್ರೆ ಸ್ವಲ್ಪ ವೈರಾಣು ಬಂದ ತಕ್ಷಣ ಸ್ವಲ್ಪ ಜಾಸ್ತಿ ಆಗ್ಬೇಕು ಮೈ ಒಳಗದು ಅಲ್ವಾ. ನಮ್ಮ ಶ್ವಾಸಕೋಶ ಮತ್ತೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಎಂಟರ್ ಆದ್ಮೇಲೆ ನನ್ಗೆ ಸ್ವಲ್ಪ ಹುಷಾರ್ ತಪ್ಪಕ್ಕೆ ಸ್ವಲ್ಪ ಟೈಮ್ ಬೇಕು. ಅದು 4-5 ದಿವಸ ಬೇಕಾಗತ್ತೆ ಈ ರೋಗದಲ್ಲಿ, ಕೋವಿಡ್ ರೋಗದಲ್ಲಿ. ಆ ನಂಬರ್ಸ್ ಬೇಕು ನಮ್ಗೆ. ಆಮೇಲೆ ಅದು ಬಂದ್ಮೇಲೆ ಎಷ್ಟು ದಿವಸ ಇನ್ನು ಹುಷಾರ್ ತಪ್ಪತ್ತೆ ನನಗೆ, ಅದು ಸುಮಾರು 1 ವಾರ ಆಗ್ಬಹುದು. ಮೈಲ್ಡ್ ಸಿಂಪ್ಟಮ್ಸ್ ಬಂದವ್ರು 1 ವಾರ ಆ ಮೈಲ್ಡ್ ಆಗಿ ಹುಷಾರ್ ತಪ್ಪಿರುತ್ತೆ. ಸೊ ವಿಶ್ವ ಅವರೇ, ನಾವು ಮಾಡೆಲಿಂಗ್ ಬಗ್ಗೆ ಜನರಲ್ ಆಗಿ ಮಾತಾಡ್ತಾ ಇದ್ದೀವಿ, ಆದ್ರೆ ನೀವೀಗ ಈ SARS-CoV-2 ಇನ್ಫೆಕ್ಷನ್, ಈಗ ಕೊರೋನಾ ವೈರಸ್ ಇನ್ಫೆಕ್ಷನ್ ಮೇಲೆ ಒಂದು IND-SI-SIM, ಕರೆಕ್ಟ್? ಅದು IND-SI-SIM ಅಂತ ಒಂದು ಮಾಡೆಲ್ ಮೇಲೆ ನೀವು ಕೊಲಾಬರೇಟರ್ ಆಗಿದ್ದೀರಾ. ಒಂದಷ್ಟು ಜನ ಅಕ್ರಾಸ್ ಇಂಡಿಯಾ ಬೇರೆ ಬೇರೆಯವರು ಸಂಶೋಧಕರು ಸೇರಿ ಇದನ್ನ ಶುರು ಮಾಡಿದ್ದಾರೆ. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ತರ ಇದು ಒಂದು ಕಂಪಾರ್ಟ್ಮೆಂಟ್ ಮಾಡೆಲ್ ಅಂತ ಅದನ್ನು ಉಪಯೋಗಿಸಿದೀರಾ. ಇದರಲ್ಲಿ ನಂಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಇದು ಫಾರ್ ದ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಸ್ಟೇಟ್ ಲೆವೆಲ್ಗೂ ಈ ತರ ಮಾಡೆಲಿಂಗ್ ಮಾಡಬಹುದು ಅಂತ ಬಂದಿದೆ. ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಬೇರೆ ಬೇರೆ ದೇಶ, ಫ್ರಾನ್ಸ್ ಅಲ್ಲಿ ಜರ್ಮನಿಗೆ ಒಂದೊಂದು ಮಾಡೆಲ್ ಮಾಡಬಹುದು, ನಮ್ಮ ದೇಶ ನೋಡಿದ್ರೆ ಅವರೆಲ್ಲ ಸೇರ್ಸಿದ್ರೆ ನಮ್ ದೇಶ ಬರುತ್ತೆ. ಉತ್ತರ ಪ್ರದೇಶ ಇಟ್ ವಿಲ್ ಮೇಕ್ ವಾಟ್ 4th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಏನೋ. ಸೊ ಸ್ಟೇಟ್ ಅಂತ ತುಂಬಾನೇ ಮುಖ್ಯ. ಸೊ ಈ ಮಾಡೆಲ್ ಅಲ್ಲಿ ನಮ್ಮ ಈ ಕೋವಿಡ್ ಬಂದು, ಸೊ ಹೇಗೆ ಇದನ್ನ ಕಟ್ತೀರಾ, ಹೇಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಬೇರೆ ಬೇರೆ ಜನರನ್ನ ನೋಡ್ತೀರಾ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಇದರಲ್ಲಿ 2 ರೀತಿ ನಮ್ಗೆ ಡೇಟಾ ಬೇಕಾಗತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗಕ್ಕೆ. ಇಷ್ಟೊತ್ತು ನಾವು ಅಬ್ಸ್ಟ್ರಾಕ್ಟ್ ಆಗಿ ಯೋಚನೆ ಮಾಡಿದ್ವಿ, ಕಂಪಾರ್ಟ್ಮೆಂಟ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಈಕ್ವೇಶನ್ಸ್ ಹೇಗ್ ಬರೀತೀವಿ ಅಂತ. ಸೊ ಇವಾಗ ಕೋವಿಡ್ ನಮ್ಗೆ ಕೆಲವು ಡೇಟಾ ಬೇಕಾಗತ್ತೆ. ಸೊ ಕೋವಿಡ್ ಡೇಟಾ ಯೂಸ್ ಮಾಡ್ಕೊಂಡು ಈ ಕಂಪಾರ್ಟ್ಮೆಂಟ್ಸ್ ಎಕ್ಸಾಕ್ಟ್ ಆಗಿ ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ಉದಾಹರಣೆಗೆ ಕೋವಿಡ್ ನಲ್ಲಿ ಒಂದು ಬಹಳ ಮುಖ್ಯವಾದ ಹಂತ ಏನು ಅಂದ್ರೆ, ಒಮ್ಮೆ ರೋಗ ಬಂದ್ಮೇಲೆ 2 ರೀತಿ ಕಾಯಿಲೆ ಇರ್ತಾರೆ. ಒಬ್ರು ಎಸಿಂಪ್ಟಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ರೋಗ ಇರುತ್ತೆ, ವೈರಾಣುಗಳು ತುಂಬಾ ಇರುತ್ತೆ ಮೈನಲ್ಲಿ, ಆದ್ರೆ ಅವ್ರು ಯಾವುದೇ ರೀತಿ ಗುಣ ತೋರ್ಸೋದೇ ಇಲ್ಲ ಅವ್ರಿಗಿದೆ ಅಂತ. ಅವರು ಕೂಡ ಆರೋಗ್ಯವಂತರನ್ನ ಅವ್ರಿಗೆ ಇನ್ಫೆಕ್ಷನ್ ಮಾಡ್ಬೋದು ಅವ್ರಿಗೆ.
ಓಕೆ. ಆದ್ರೆ ಇವ್ರಿಗೆ ಗೊತ್ತೇ ಇರೋದಿಲ್ಲ, ಇವ್ರಿಗೂ ಗೊತ್ತಿಲ್ಲ ಅವ್ರಿಗೇನೋ ಹುಷಾರ್ ತಪ್ಪಿದೆ ಅಂತ, ಇನ್ನೊಬ್ರಿಗೂ ಗೊತ್ತಿರೋದಿಲ್ಲ. ಸೊ ಈ ಹಂತನ ಬಹಳ ಮುಖ್ಯ ಆಗತ್ತೆ ಈ ಒಂದು ಕೋವಿಡ್ ಕಾಯಿಲೆನಲ್ಲಿ. ಆಮೇಲೆ ಇನ್ನ ಒಂದು ಸ್ಟೇಜು ಅವ್ರಿಗೆ ರೋಗ ಬಂದ್ಮೇಲೆ, ಅಂದ್ರೆ ರೋಗ ಬಂದಿದೆ ಅಂತಂದ್ರೆ ವೈರಾಣುಗಳು ಮೈಯಲ್ಲಿ ಹೆಚ್ಚಾದ್ಮೇಲೆ ಅವ್ರಿಗೂ ಕೆಲವು ಗುಣಗಳನ್ನು ತೋರ್ಸಕ್ ಶುರು ಮಾಡ್ತಾರೆ. ಸ್ವಲ್ಪ ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ. ಸೊ ಇವೆರಡು ಹಂತನ ಇದು ಈ ಕಾಯಿಲೆ ಒಂದು ವಿಶೇಷ ಗುಣ. ಹೌದು. ಅದನ್ನ ನಾವು ಈ ಕಂಪಾರ್ಟ್ಮೆಂಟ್ಸ್ ನ ಮಾಡ್ತೀವಿ. ಆಮೇಲೆ ನಮ್ಗೆ ಇನ್ನೂ ಏನ್ ಡೇಟಾ ಬೇಕು ಅಂತಂದ್ರೆ, ಒಂದು ಸಲಿ ಈ ರೋಗ ಬಂದ್ಮೇಲೆ ಎಷ್ಟು ದಿವಸ ಇರುತ್ತೆ ಇವ್ರಿಗೆ ರೋಗ ಅನ್ನೋದು ಮುಖ್ಯ ಆಗತ್ತೆ. ಹೌದು. ಮೈಲ್ಡ್ ಸಿಂಪ್ಟಮ್ಸ್ ಇರೋರು ಸಾಮಾನ್ಯವಾಗಿ 1 ವಾರದಿಂದ 2 ವಾರದೊಳಗೆ ಹುಷಾರಾಗ್ತಾರೆ. ಆಮೇಲೆ ಮೈಲ್ಡ್ ಇಂದ ಸಿವಿಯರ್ ಆಗ್ಬಿಡುತ್ತಲ್ಲ ಕೆಲವರಿಗೆ, ಎಲ್ಲರೂ ಸಿವಿಯರ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಹೌದು. ಕೆಲವರು ಮೈಲ್ಡ್ ಇಂದಾನೆ ಹುಷಾರಾಗ್ಬಿಡ್ತಾರೆ. ಇನ್ನು ಕೆಲವರು ಮೈಲ್ಡ್ ಶುರುನಲ್ಲಿ ಬಂದ್ಬಿಟ್ಟು ಆಮೇಲೆ ಸಿವಿಯರ್ ಆಗ್ಬಿಡುತ್ತೆ ಅವ್ರಿಗೆ ತುಂಬಾ ಉಸಿರಾಟ ತೊಂದರೆ ಆಗತ್ತೆ. ಅವ್ರು ಅವಾಗ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಆಸ್ಪತ್ರೆ ಹೋದ್ಮೇಲೆ ಸಾಮಾನ್ಯವಾಗಿ 5 ದಿವಸನಾರು ಅಲ್ಲಿ ಇರ್ಬೇಕಾಗತ್ತೆ. ಕೆಲವರಂತೂ 10-15 ದಿವಸನೂ ಆಗತ್ತೆ. ಇವ್ರಿಗೆ ICU ಅಡ್ಮಿಷನ್ ಆದ್ರೆ, ವೆಂಟಿಲೇಟರ್ ಸಪೋರ್ಟ್ ಹೋಗ್ಬೇಕಾದ್ರೆ ಅವ್ರಿಗೆ 10ರಿಂದ 15 ದಿವಸ ಆಸ್ಪತ್ರೆನಲ್ಲೇ ಕಳಿಬೇಕಾಗತ್ತೆ ಅವರು. ಹೌದು. ಸೊ ಈ ನಂಬರ್ಸ್ ಎಲ್ಲ ಬಹಳ ಮುಖ್ಯ ಆಗತ್ತೆ. ಈ ನಂಬರ್ಸ್ನೆಲ್ಲ ನಾವ್ ಇನ್ಕಾರ್ಪೊರೇಟ್ ಮಾಡ್ತೀವಿ ಈ ಮಾಡೆಲ್ ನಲ್ಲಿ. ಸೊ ನೀವು ಡೇಟಾ ಅಂತ ಹೇಳಿದಾಗ ವಿಶ್ವ ಅವರೇ, ಮೊದಲು ನಮಗೆ ಹೇಗೆ ಹರಡುತ್ತೆ ಅಂತ ಒಂದು ಮಾಡೆಲ್ ಮಾಡೋಕ್ ನಮ್ಗೆ ಒಂದು ನಮ್ಮ ಮನ್ಸಲ್ಲಿ ಒಂದು ಪಿಕ್ಚರ್ ಇರ್ಬೇಕು ಅಲ್ವಾ? ಅದನ್ನ ನೀವು ಕೊನೆಗೆ ಈಕ್ವೇಶನ್ ಅಲ್ಲಿ ಹಾಕ್ತೀರಾ. ಸೊ ಬೇರೆ ಇನ್ನು ಕಾಂಪ್ಲೆಕ್ಸ್ ಡೇಟಾ ಸ್ಟಾಟಿಸ್ಟಿಕ್ಸ್ ಎಲ್ಲ ಮುಂಚೆ ಹೇಗ್ ಹರಡುತ್ತೆ ಅಂತ ನಮಗ್ ಅರ್ಥ ಆಗ್ಬೇಕು ಅಲ್ವಾ? ಹೌದು. ಈ ಡೇಟಾ ಎಲ್ಲ ಈ ಕಾಯಿಲೆ ಗೊತ್ತಾದ ತಕ್ಷಣ ಚೈನಾ ಮತ್ತೆ ಬೇರೆ ದೇಶದವರು ಸ್ಟಡೀಸ್ ಮಾಡಕ್ ಶುರು ಮಾಡ್ಬಿಟ್ರು, ಏನು ಕ್ಲಿನಿಕಲ್ ಪ್ಯಾರಾಮೀಟರ್ಸ್ನೆಲ್ಲ. ಸೊ ಅವರು ಈ ರೀತಿ ಸ್ಟಡಿ ಮಾಡಿರೋದ್ರಿಂದ ನಾವು ಆ ನಂಬರ್ಸ್ ನೆಲ್ಲ ಉಪಯೋಗಿಸಬಹುದು. ಸೊ ಯಾವ ಸ್ಟೇಜ್ ಅಲ್ಲಿ ಹೋಗುತ್ತೆ, ಹೇಗೆ ಪ್ರೋಗ್ರೆಸ್ ಆಗತ್ತೆ? ನೀವ್ ಹೇಳಿದ್ರಲ್ಲ, ಒಂದಷ್ಟು ಜನ ಅವ್ರಿಗೆ ಈ ಇನ್ಫೆಕ್ಷನ್ ಬರಬಹುದು, ಆದ್ರೆ ಇನ್ಫೆಕ್ಷನ್ ಏನು ತೋರಿಸ್ದೇನೆ ಇರಬಹುದು, ಅವ್ರು ಹರಡಲೂಬಹುದು, ಆಮೇಲೆ ಅವರು ವಾಸಿನೂ ಆಗ್ಬಹುದು ಅಲ್ವಾ? ಸೊ ಆ ವ್ಯತ್ಯಾಸ ಎಲ್ಲ ಅದೇ ಈ SARS-CoV-2 ವಿಶೇಷತೆ ಅಲ್ವಾ? ಯಾಕಂದ್ರೆ ಮುಂಚೆ ಸಾರ್ಸ್ ಬಂದಾಗ ಒಂದು ನಾ ಏನ್ ಕೇಳಿರೋದಂದ್ರೆ, ಸಾರ್ಸ್ ಆಕ್ಚುಲಿ ತುಂಬಾ ಡೆಡ್ಲಿ ಆಗಿತ್ತು, ಬಂದವ್ರಿಗೆ ತುಂಬಾನೇ ಅಪಾಯ ಆಗ್ತಾ ಇತ್ತು, ಹಾಸ್ಪಿಟಲೈಸೇಷನ್ ಬೇಕಾಗ್ತಾ ಇತ್ತು, ಆದ್ರೆ ಅಷ್ಟು ಹರಡ್ತಾ ಇರ್ಲಿಲ್ಲ. ಬಯಾಲಜಿಯಿಂದ ಒಂದೇನು ಬಂತು ಅಂದ್ರೆ, ಇದು ಈ SARS-CoV-2 ಸ್ವಲ್ಪ ಅಪ್ಪರ್ ರೆಸ್ಪಿರೇಟರಿ ಮತ್ತೆ ಲೋವರ್ ರೆಸ್ಪಿರೇಟರಿ, ಅಂದ್ರೆ ನಮ್ಮ ಮೂಗು, ಬಾಯಿ, ನಮ್ಮ ಗಂಟ್ಲು ಅಲ್ಲೂ ಇನ್ಫೆಕ್ಟ್ ಆಗತ್ತೆ, ನಮ್ಮ ಎದೆ, ಚೆಸ್ಟ್ ಅಲ್ಲಿ, ಲಂಗ್ಸ್ ಅಲ್ಲಿ ಕೆಳಗೂ ಇನ್ಫೆಕ್ಟ್ ಆಗತ್ತೆ ಅಂತ. ಅದು ಎರಡೂ ಮಾಡೋದ್ರಿಂದ ಮೇಲಾಗೋದ್ರಿಂದ ಇನ್ನೂ ಚೆನ್ನಾಗಿ ಹರಡುತ್ತೆ, ಕೆಳಗಾಗೋದ್ರಿಂದ ಇನ್ನೂ ಜಾಸ್ತಿ ಅಪಾಯ ಬೀರುತ್ತೆ. ಸೊ ಅದಕ್ಕೆ ಈ ತರ ಒಂದು ಗ್ಲೋಬಲ್ ಪ್ರಾಬ್ಲಮ್ ಆಗಿರೋದಲ್ವಾ ಈ ಸತಿ? ಹೌದು, ಎರಡು ಹೇಳ್ತೀವಿ. ಒಂದು ಫೆಟಾಲಿಟಿ, ಅಂದ್ರೆ ಬಂದಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ, 100 ಜನಕ್ಕೆ ಬಂದ್ರೆ ಎಷ್ಟು ಜನಕ್ಕೆ ಮರಣ ಹೊಂದ್ತಾರೆ ಅಂತ. ಆಮೇಲೆ ಇನ್ನೊಂದು ಟ್ರಾನ್ಸ್ಮಿಸಿಬಿಲಿಟಿ, ಎಷ್ಟು ಹರಡತ್ತೆ ಅಂತ. ಇವೆರಡು ಕಾಂಬಿನೇಷನ್ ಬಹಳ ಮುಖ್ಯ. ಇವಾಗ ಈ ಕೋವಿಡ್ ರೋಗದಲ್ಲಿ ಇವೆರಡು ಕಾಂಬಿನೇಷನ್ ಹೇಗಿದೆ ಅಂತಂದ್ರೆ, ಅದು ಪ್ಯಾಂಡೆಮಿಕ್ ಆಗ್ಬಿಡ್ತಾ ಇದೆ, ಜಗತ್ತಿನಾದ್ಯಂತ ಹರಡ್ತಾ ಇದೆ. ಇವಾಗ ತುಂಬಾ ಫೆಟಾಲಿಟಿ ಜಾಸ್ತಿ ಇತ್ತು ಅನ್ಕೋಣ, ಅವಾಗ ಏನಾಗತ್ತೆ ಸಾಮಾನ್ಯವಾಗಿ ಅಂತಂದ್ರೆ ಟ್ರಾನ್ಸ್ಮಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದ್ರೆ ನೀವ್ ಹೇಳ್ದಂಗೆ ತುಂಬಾ ಬೇಗ ಹುಷಾರ್ ತಪ್ಪಿಡುತ್ತೆ, ಆಸ್ಪತ್ರೆಗೆ ಹೋಗ್ಬಿಡ್ತೀವಿ, ಆಸ್ಪತ್ರೆಗೆ ಹೋದ್ರೆ ಸುಮಾರು ಜನ ಹೋಗ್ತಾರೆ, ಆದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗೋದ್ರಿಂದ ಹೆಚ್ಚು ಜನಕ್ಕೆ ಹರಡೋದಿಲ್ಲ. ಹೌದು, ಆಸ್ಪತ್ರೆಯಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ, ಆಸ್ಪತ್ರೆಯಲ್ಲಿ ಅವ್ರು ಒಳ್ಳೆ ಪ್ರಿಕಾಷನ್ಸ್ ತಗೊಂಡ್ರೆ ಕಂಟ್ರೋಲ್ ಮಾಡಬಹುದು ಅಲ್ವಾ? ಹೌದು. ಅಥವಾ ಇನ್ನೊಂದು ಎಕ್ಸ್ಟ್ರೀಮ್ ತಗೋಣ, ತುಂಬಾ ಟ್ರಾನ್ಸ್ಮಿಸಿಬಿಲಿಟಿ ಇದೆ ಅನ್ಕೋಣ, ಸಾಮಾನ್ಯ ನೆಗಡಿ ಕೆಮ್ಮು ಬರುತ್ತಲ್ಲ, ಅದೆಲ್ಲರಿಗೂ ಬಂದ್ಬಿಡುತ್ತಲ್ವಾ? ಆದ್ರೆ ಅದರಲ್ಲಿ ಫೆಟಾಲಿಟಿ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಮರಣ ಆಗೋರ್ ಸಂಖ್ಯೆ ಕಡಿಮೆ ಇರುತ್ತೆ. ಅದು ಕೂಡ ಓಕೆ. ಆದ್ರೆ ಇವೆರಡರದ್ದು ಕಾಂಬಿನೇಷನ್ ಹೇಗಿದೆ ಅಂದ್ರೆ, ಈ ಕೋವಿಡ್ ನಲ್ಲಿ ಜಗತ್ತಿನಾದ್ಯಂತ ಹರಡ್ತಾ ಇದೆ. ಹರಡದವರಲ್ಲಿ ಸುಮಾರು, ಸದ್ಯಕ್ಕೆ ಎಕ್ಸಾಕ್ಟ್ ನಂಬರ್ಸ್ ಇನ್ನೂ ಗೊತ್ತಿಲ್ಲ ನಮ್ಗೆ, 100 ಜನಕ್ಕೆ ಬಂದ್ರೆ 0.5 to 2-3 ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ನಂಬರ್ಸ್ ಇನ್ನೂ ಗೊತ್ತಿಲ್ಲ, ಎಕ್ಸಾಕ್ಟ್ ಇನ್ನು ಟೈಮ್ ಬೇಕು. ಅದು ಜಗತ್ತಿನಾದ್ಯಂತ ಬಂದಾಗ ಅದೇ ನಂಬರ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಹೌದು. ಅಂಡ್ ಅದಕ್ಕೆ ಈಗ ನೋಡ್ತಾ ಇದೀವಿ, ಭಾರತದಲ್ಲಿ ಡಿಟೆಕ್ಟೆಡ್ ಕೇಸಸ್ ಏನೀಗ 15,000 ದಾಟಿದೆ. ಬೇರೆ ಕಡೆ US ಅಲ್ಲೆಲ್ಲ 6 ಲಕ್ಷಕ್ಕೆ ಹೋಗಿದೆ. ಜಗತ್ತಲ್ಲಿ ಈಗ 1 ಮಿಲಿಯನ್ ದಾಟಿದೆ. ಸೊ ಇನ್ನು ಎಷ್ಟು ಹರಡುತ್ತೆ ಅಂತ ನಮಗೆ ಇನ್ನು ಗೊತ್ತಿಲ್ಲ. ಅಂಡ್ ಇದ್ರಲ್ಲೆಲ್ಲ ಸೊ ನಾನ್ ಮೇ ಬಿ ಒಂದು ಪ್ರಶ್ನೆ ಜಂಪ್ ಮಾಡ್ತಾ ಇದ್ದೀನಿ ವಿಶ್ವ ಅವರೇ. ಸೊ ನೀವ್ ಇದೆಲ್ಲ ಉಪಯೋಗಿಸಿದ್ರೆ
ಕೊನೆಗೆ ಇದು ನಾರ್ಮಲ್ ಆಗಿ ಇಷ್ಟು ಹರಡಬಹುದು. ಆದ್ರೆ ನಾರ್ಮಲ್ ಆಗಿ ಯಾರು ಇದನ್ ಬಿಟ್ಟಿಲ್ಲ ಅಲ್ವಾ ಸದ್ಯಕ್ಕೆ. ಮೊದಲು ನಾವು ಏರ್ ಟ್ರಾವೆಲ್ ಒಂದಷ್ಟು ಬ್ಯಾನ್ ಹಾಕೋಕ್ ಆದ್ವಿ, ಆಮೇಲೆ ಒಂದು ಜನತಾ ಕರ್ಫ್ಯೂ ಆಯ್ತು, ಈಗ 21 ದಿನಕ್ ಮೇಲೆ ಲಾಕ್ ಡೌನ್ ಆಗಿದೆ. ಸೊ ಈ ತರ ಎಲ್ಲ ನಮ್ಮ ಸರ್ಕಾರ, ಸಮಾಜ ಬೇರೆ ಬೇರೆ ತರ ಇದ್ರ ಮೇಲೆ ರೆಸ್ಪಾಂಡ್ ಮಾಡೋವಾಗ ನೀವು ಅದನ್ ಕೂಡ ಮಾಡೆಲ್ ಮಾಡೋದು ತುಂಬಾನೇ ಮುಖ್ಯ ಅಲ್ವಾ. ಇಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಈ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅದು 100 ಕೋಟಿ ಜನಕ್ಕೆ ಹೋಗುತ್ತೆ ಅಂತ ತೋರಿಸ್ಬಿಡ್ಬೋದು. ಆದ್ರೆ ಈ ಸರ್ಕಾರ, ಸಮಾಜ ಇದ್ರ ಮೇಲೆ ಹೇಗೆ ಆಕ್ಟ್ ಮಾಡತ್ತೆ ಅಂತ ಅದನ್ನ ಹೇಗ್ ನೀವು ಮಾಡೆಲ್ ಮಾಡ್ತೀರಾ? ಇದು ತುಂಬಾ ಮುಖ್ಯ. ಇದರಲ್ಲೇ ಸ್ವಲ್ಪ ಮಾಡಲಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಹೇಗೆ ನಾವು ಈಕ್ವೇಶನ್ಸ್ ನಲ್ಲಿ ಅಳವಡಿಸೋದು ಅಂತ ನಾವು ಇನ್ಸೈ ಸಿಮ್ ನಲ್ಲಿ ಅದನ್ನೇ ಮಾಡಿರೋದು. ಅದ್ರಲ್ಲಿ ನಾವು 4-5 ಸಿನಾರಿಯೋಸ್ ನಾವು ಯೋಚನೆ ಮಾಡಿದ್ದೀವಿ. ಒಂದು ಲಾಕ್ ಡೌನ್. ಇವಾಗ ಉದಾಹರಣೆಗೆ ಇವಾಗ ಮೊದಲು 21 ದಿವಸ ಲಾಕ್ ಡೌನ್ ಅಂತ ಹೇಳಿದ್ರು, ಇವಾಗ ಸುಮಾರು 40 ದಿವಸಕ್ಕೆ ಹೋಗಿದೆ. ಇದೇ ರೀತಿ ಒಂದೇ ಒಂದು ಲಾಕ್ ಡೌನ್ ಮಾಡಿದ್ರೆ ಏನಾಗುತ್ತೆ, ಅದೊಂದು ಯೋಚನೆ ಮಾಡಿದ್ವಿ. ಆಮೇಲೆ ಇನ್ನೊಂದು ಯೋಚನೆ ಮಾಡಿದ್ವಿ, ಅಂದ್ರೆ ಇದರಲ್ಲಿ ನಿಮ್ಮ ಈಕ್ವೇಶನ್ ಅಲ್ಲಿ ಆ ಹರಡೋದು, ಒಬ್ರು 50 ಜನರ ಹತ್ರ ಹೋಗಿ ಇಬ್ರಿಗೆ ಕಾಯಿಲೆ ಹರಡಬಹುದು ಅಂತ ಹೇಳೋದನ್ನ, ಆ ನಂಬರ್ ಅನ್ನ ನೀವು ಕಡಿಮೆ ಮಾಡ್ತೀರಾ ಲಾಕ್ ಡೌನ್ ಟೈಮ್ ಅಲ್ಲಿ? ಹೌದು. ಇವಾಗ ಏನಂದ್ರೆ ಆ 2 ಹೇಗ್ ಬಂತು ಅಂದ್ರೆ 2 ಕಾರಣದಿಂದ. ಒಂದು, ನಾವು ಸುಮಾರು ಜನ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ನನ್ನ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಪರ್ ಡೇ ಎಷ್ಟೋ ಇರುತ್ತೆ. ನಾವು ಮನೇಲೆ ಕುತ್ಕೊಂಡ್ರೆ ಎಲ್ಲಾರು ಲಾಕ್ ಡೌನ್ ಆದಾಗ ಆ ಸಂಖ್ಯೆ ಕಡಿಮೆ ಆಗುತ್ತೆ. ಹೌದು. ಇನ್ನ ಒಂದು ಉದಾಹರಣೆ, ಮಾಸ್ಕ್ ಹಾಕೋತೀವಿ ಹೊರಗಡೆ ಹೋದ್ರು ಕೂಡ ನಾವು. ಆಮೇಲೆ ಕೈ ತೊಳ್ಕೊಳ್ತೀವಿ ಚೆನ್ನಾಗಿ. ಅದರಿಂದ ಏನಾಗುತ್ತೆ ಅಂದ್ರೆ ಇನ್ಫೆಕ್ಟಿವಿಟಿ ಕಡಿಮೆ ಆಗುತ್ತೆ. ನಾವು ಹೊರಗಡೆ ಹೋದ್ರು ಕೂಡ, ನಮ್ಮ ಮನೇಲೆ ಇದ್ರು ಕೂಡ ನನ್ನ ಕೈಗಳಿಂದನೇ ನನ್ಗೆ ಇನ್ಫೆಕ್ಟಿವಿಟಿ ಕಡಿಮೆ ಆಗುತ್ತೆ. ಆಮೇಲೆ ನಾನು ಹೈಜಿನಿಕ್ ಆಗಿದ್ರೆ ಇನ್ನೊಬ್ರಿಗೂ ಅದು ಇನ್ಫೆಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ 2 ಪ್ಯಾರಾಮೀಟರ್, ಇನ್ಫೆಕ್ಟಿವಿಟಿ ಅಂತ ಒಂದು, ಇನ್ನ ಒಂದು ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಪರ್ ಪರ್ಸನ್ ಪರ್ ಡೇ ಅಂತ ಅನ್ಕೊಳ್ಳಿ. ಇವೆರಡನ್ನು ಕಡಿಮೆ ಮಾಡಕ್ ನೋಡ್ತೀವಿ ಅಲ್ವಾ ಸಾಮಾನ್ಯ. ಯಾವುದೇ ಒಂದು ಇಂಟರ್ವೆನ್ಷನ್ ಬೇಸ್ ನಲ್ಲಿ ಇವೆರಡು ಕಡಿಮೆ ಮಾಡಕ್ ನೋಡ್ತೀವಿ. ಲಾಕ್ ಡೌನ್ ಅಂತ ಅನ್ನೋದು ಸಾಮಾನ್ಯವಾಗಿ ಕಾಂಟ್ಯಾಕ್ಟ್ಸ್ ನ ಕಡಿಮೆ ಮಾಡೋಕ್ ಉದ್ದೇಶ ಮುಖ್ಯವಾಗಿ. ಹೌದು. ಅವಾಗ ಅದಕ್ಕೆ ಏನ್ ಮಾಡ್ತೀವಿ, ಪ್ರತಿಯೊಬ್ರು ಮನೇಲಿ ಕುತ್ಕೊಂಡ್ಬಿಡಿ. ನಮ್ಗೆ ಆಕ್ಚುಲಿ ಯಾರಿಗೆ ರೋಗ ಬಂದಿದೆ ಗೊತ್ತಿಲ್ಲ ನಮ್ಗೆ, ಪ್ರತಿಯೊಬ್ರು ಮನೇಲಿ ಕುತ್ಕೊಂಡ್ಬಿಡಿ. ಅದಕ್ಕೆ ಪ್ರತಿಯೊಬ್ರು ಮನೇಲಿ ಕುತ್ಕೊಂಡ್ರೆ ರೋಗ ಬಂದವರು ಮನೆಯಿಂದ ಹೊರಗೆ ಬರಲ್ಲ, ಆದ್ರಿಂದ ಹರಡೋದಿಲ್ಲ ಅಂತ ಅದರ ಉದ್ದೇಶ. ಸೊ ನಾವ್ ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಈಕ್ವೇಶನ್ಸ್ ನಲ್ಲಿ ಈ ರೀತಿ ಇಷ್ಟು ದಿವಸದ ಲಾಕ್ ಡೌನ್ ಮಾಡಿದ್ರೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಎಷ್ಟರ ಮಟ್ಟಿಗೆ ನಾವು ನಂಬರ್ಸ್ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ಸುಮಾರು ಸಿನಾರಿಯೋಸ್ ಕನ್ಸಿಡರ್ ಮಾಡಿ. ಆಮೇಲೆ ಲಾಕ್ ಡೌನ್ ಮಾಡಿದ ತಕ್ಷಣ ಎಲ್ಲಾರು ಮನೇಲಿ ಕೂತ್ಕೊಳ್ತಾರೆ ಅಂತಲ್ಲ ಅಲ್ವಾ. ಸ್ವಲ್ಪ ಜನ ಹೊರಗೆ ಹೋಗ್ಲೇಬೇಕು, ಪೊಲೀಸರು ಹೊರಗೆ ಹೋಗ್ಲೇಬೇಕು, ಕೆಲವು ಸರ್ಕಾರಿ ಕೆಲಸದವ್ರು ಹೊರಗೆ ಹೋಗ್ಲೇಬೇಕು, ಡಾಕ್ಟರ್ಸ್ ಹೋಗ್ಲೇಬೇಕು. ಒಂದ್ ಸ್ವಲ್ಪ ಮಟ್ಟಿಗೆ ಆಗ್ತಾನೆ ಇರುತ್ತೆ ಇನ್ಫೆಕ್ಷನ್ಸ್. ಹೌದು. ಸೊ ಸರ್ಕಾರ ಎಷ್ಟಾದ್ರೂ ಹೇಳಿ ಕೈ ಹಿಂಗ್ ತೊಳ್ಕೋಬೇಕು, ಕಣ್ ಮುಟ್ಟಬಾರ್ದು, ಮಾಸ್ಕ್ ಉಪಯೋಗಿಸ್ಬೇಕು, ಅದ್ರಲ್ಲೆಲ್ಲ ಅದು ಮಾಡೋದು ತುಂಬಾನೇ ಕಷ್ಟ ಅಲ್ವಾ. ಯಾಕಂದ್ರೆ ಎಸ್ಪೆಷಲಿ ಮಾಸ್ಕ್ ಏನಾದ್ರು ಹಾಕೊಂಡ್ರೆ ಕೈ ಅಂತೂ ಮುಖದ ಹತ್ರನೇ ಹೋಗುತ್ತೆ. ಈಗ ಹೇರ್ ಕಟ್ ಅಂತೂ ಮಾಡ್ಕೊಳಕ್ ಆಗಲ್ಲ, ಸೊ ತಲೆಗೂ ಕೈ ಹೋಗ್ತಾನೆ ಇರತ್ತಲ್ವಾ. ಸೊ ಕಂಪ್ಲಯನ್ಸ್ ಅನ್ನೋದು ತುಂಬಾ ಕಷ್ಟ ಯೋಚನೆ ಮಾಡೋದು. ಈ ತರ ಒಂದು ಅಭ್ಯಾಸ ನಮ್ಮೆಲ್ಲ ಬೆಳೆಸ್ಕೋಬೇಕು. ನಮ್ಗೆಲ್ಲ ತಿಳಿದಿದ್ರೇನು ಅದನ್ನ ಬೆಳೆಸ್ಕೊಳ್ಳೋದು ತುಂಬಾನೇ ಕಷ್ಟ. ಇನ್ನು ತುಂಬಾ ಜನಕ್ಕೆ ಫುಲ್ 100% ಸರಿಯಾಗಿ ತಿಳಿದು ಇಲ್ದೇ ಇರಬಹುದು ಸದ್ಯಕ್ಕೆ. ಸೊ ಅದೆಲ್ಲ ಕಷ್ಟ. ಸೊ ಒಂದು ಲಾಕ್ ಡೌನ್ ಮಾಡಿದ್ರೆ ಅದ್ರ ಎಫೆಕ್ಟಿವ್ನೆಸ್ ಏನಿದೆ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಎಫೆಕ್ಟಿವ್ನೆಸ್ 100% ಅಂತ ಯೋಚನೆ ಮಾಡ್ತೀವಿ. ಅವಾಗ ಏನಾಗುತ್ತೆ, ಎಫೆಕ್ಟಿವ್ನೆಸ್ 50% ಇದ್ರೆ ಏನಾಗಿರುತ್ತೆ, ಎಲ್ಲಾ ಸಿನಾರಿಯೋಸ್ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ನಮ್ಮ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಉದ್ದೇಶ ಏನು ಅಂದ್ರೆ, ಇದೇ ಆಗತ್ತೆ ಅಂತ ನಿಖರವಾಗಿ ಹೇಳೋದಲ್ಲ, ಯಾಕಂದ್ರೆ ಅದು ಹೇಳಕ್ ಸಾಧ್ಯನೇ ಇಲ್ಲ ಯಾರು. ಅದು ನಾವು ಜನರ ವರ್ತನೆ ಹೇಗಿರುತ್ತೆ, ಸರ್ಕಾರದ ಇಂಪ್ಲಿಮೆಂಟೇಷನ್ ಹೇಗಿರುತ್ತೆ, ಅದು ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಾವೇನ್ ಮಾಡಕ್ ಟ್ರೈ ಮಾಡ್ತೀವಿ ಅಂದ್ರೆ, ಇಷ್ಟರ ಮಟ್ಟಿಗೆ ಆದ್ರೆ ಇದರ ಔಟ್ಕಮ್ ಇದು, ಇಷ್ಟರ ಮಟ್ಟಿಗೆ ಲಾಕ್ ಡೌನ್ ಯಶಸ್ವಿ ಆದ್ರೆ ಇದರ ಔಟ್ಕಮ್ ಇದು ಅಂತ ಹೇಳಕ್. ಸೊ ಇದು ಪ್ರಿಡಿಕ್ಷನ್ ಅಲ್ಲ, ನೀವು ಮಾಡ್ತಾ ಇರೋದಂತೂ ಪ್ರಿಡಿಕ್ಷನ್ ಅಂತ ಅಲ್ಲ ಅಲ್ವಾ? ಪ್ರಿಡಿಕ್ಷನ್ ಅಂತ ಹೇಳಕ್ ಆಗೋದು. ಸೊ ಇದು ಬೇರೆ ಬೇರೆ ಸಾಧ್ಯತೆ ಏನು ಅಂತ, ಏನೇನ್ ಸಾಧ್ಯತೆ ಇದೆ, ಸಿನಾರಿಯೋಸ್. ಓಕೆ. ಎಕ್ಸಾಕ್ಟ್ ಆಗಿ ಇದರ ಇಂಥ ವಿಷಯಗಳಲ್ಲಿ ಪ್ರಿಡಿಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಸರಿ. ಸೊ ಇದು ಒನ್ ಟೈಮ್ ಸಿಂಗಲ್ ಲಾಕ್ ಡೌನ್ ಅಂತ ಹೇಳ್ಕೊಳ್ಳೋಣ. ಇದರಿಂದ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅದೊಂದು ಸ್ಟಡಿ ಮಾಡ್ತೀವಿ. ಆಮೇಲೆ ಇನ್ನೂ ಯೋಚನೆ ಅದರಿಂದ ನಮ್ಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಈ ಲಾಕ್ ಡೌನ್ ಬಿಟ್ಟ ತಕ್ಷಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ ನಂಬರ್ಸ್, ತುಂಬಾ ಹರಡಲ್ಲ ಲಾಕ್ ಡೌನ್ ಮಾಡಿದಾಗ. ಅದು ಲಾಕ್ ಡೌನ್ ಬಿಟ್ಟ ತಕ್ಷಣ ಮತ್ತೆ ಯಥಾ ರೀತಿ ಯದ್ವಾ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೊರಟೋಗುತ್ತೆ. ಅಂದ್ರೆ ಒಂದು ಲಾಕ್ ಡೌನ್ ಇಂದ, ಬರೀ ಲಾಕ್ ಡೌನ್ ಇಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಅದಂತೂ ಖಚಿತವಾಗಿ ಹೇಳ್ಬೋದು.
ಅದಕ್ಕೆ ಇನ್ಫ್ಯಾಕ್ಟ್ ಗವರ್ನಮೆಂಟ್ ಆಗ್ಲೇ ಸುಮಾರು ಇಂಟರ್ವೆನ್ಷನ್ಸ್ ತಗೊಳ್ತಿದ್ದಾರೆ. ಬರೀ ಲಾಕ್ಡೌನ್ ಒಂದೇ ಮಾಡಿಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬ ರೋಗಿನ ಕೂಡ ಕಂಡುಹಿಡಿದಿದ್ದಾರೆ, ಅವ್ರನ್ನ ಕ್ವಾರಂಟೈನ್ ಮಾಡಿದ್ದಾರೆ, ಅವರ ಕಾಂಟ್ಯಾಕ್ಟ್ಸ್ ನೆಲ್ಲ ಹುಡುಕಿದ್ದಾರೆ, ಅವ್ರನ್ನು ಕ್ವಾರಂಟೈನ್ ಮಾಡಿದ್ದಾರೆ, ಅವ್ರಲ್ಲೂ ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನಾವು ಅದನ್ನು ಕೂಡ ಅಳವಡಿಸ್ಕೊಂಡ್ವಿ ಮುಂದೆ. ಒಂದು ಲಾಕ್ಡೌನ್ ಮಾತ್ರ, ಇನ್ನ ಒಂದು ಲಾಕ್ಡೌನ್ ಪ್ಲಸ್ ಟೆಸ್ಟಿಂಗ್ ಪ್ಲಸ್ ಕ್ವಾರಂಟೈನ್. ನಮ್ಗೆ ಇದರಿಂದ ಒಂದು ಖಚಿತವಾಗಿ ಹೇಳಬಹುದು ಅಂದ್ರೆ, ಲಾಕ್ಡೌನ್ ಜೊತೆಗೆ ಟೆಸ್ಟಿಂಗ್ ಮತ್ತೆ ಕ್ವಾರಂಟೈನ್, ಟೆಸ್ಟಿಂಗ್ ಟ್ರೇಸಿಂಗ್ ಕ್ವಾರಂಟೈನ್ ಇದು ಮಾಡಿದಾಗ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ. ಓಕೆ, ಸೊ ಸದ್ಯಕ್ಕಂತೂ ಸರ್ಕಾರ ಮಾಡ್ತಾ ಇದಾರಲ್ವಾ ಲಾಕ್ಡೌನ್ ಜೊತೆಗೆ ಟೆಸ್ಟಿಂಗು ಸ್ವಲ್ಪ ಕ್ವಾರಂಟೈನ್, ಬಟ್ ಎಷ್ಟ್ರ ಮಟ್ಟಿಗೆ ಮಾಡ್ತಾ ಇದ್ದಾರೆ, ಇನ್ನು ಎಷ್ಟು ಹರಡಿದೆ, ಇನ್ನು ಟೆಸ್ಟಿಂಗ್ ಇನ್ನು ಜಾಸ್ತಿ ಮಾಡ್ಬೇಕು ಅಂತ ಸಾಕಷ್ಟು ನ್ಯೂಸ್ ಅಲ್ಲಿ ಬರ್ತಾ ಇದೆ. ನಾವ್ ಇನ್ನು ಟೆಸ್ಟಿಂಗ್ ಇನ್ನು ಜಾಸ್ತಿ ಸಾಕಷ್ಟು ಮಾಡ್ಬೇಕು ಅಂತ ನಮಗೆಲ್ಲ ಗೊತ್ತಿದೆ. ಸೊ ಅದ್ರಲ್ಲೂ ನೀವು ಒಂದು ಲೆವೆಲ್ ಅಂತ ಏನಾದ್ರೂ ಉಪಯೋಗಿಸ್ಬೇಕಾಗತ್ತಲ್ವಾ ನಿಮ್ ಮಾಡೆಲ್ ಅಲ್ಲಿ? ಹೌದು. ಸೊ ನಾವ್ ಅದ್ರಲ್ಲೂ ಇವಾಗ ಲಾಕ್ಡೌನ್ ಎಫಿಷಿಯನ್ಸಿ ಅಂತ ಹೇಗೆ ಹೇಳಿದ್ನೋ, ಟೆಸ್ಟಿಂಗ್ ಎಫಿಷಿಯನ್ಸಿ, ಕ್ವಾರಂಟೈನ್ ಎಫಿಷಿಯನ್ಸಿ ಅಂತ ನಾವು ಪ್ಯಾರಾಮೀಟರ್ ಕನ್ಸಿಡರ್ ಮಾಡಿದ್ವಿ. ಟೆಸ್ಟಿಂಗು ದಿನೇ ದಿನೇ ಹೆಚ್ಚತಾನೆ ಕಾನ್ಸ್ಟೆಂಟ್ ಆಗಿತ್ತು ಅಂತ ಅನ್ಕೊಳ್ಳಿ, ಅದು ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ. ಯಾಕಂತಂದ್ರೆ ಒಬ್ರಿಂದ ಒಬ್ರಿಗೆ ಹರಡ್ತಾನೆ ಇದೆ ದಿನೇ ದಿನೇ. ಸೊ ಟೆಸ್ಟಿಂಗ್ ಕೂಡ ಅದೇ ರೀತಿ ಜಾಸ್ತಿ ಆಗ್ತಾ ಹೋಗ್ಬೇಕು ದಿನೇ ದಿನೇ. ಆ ಟೆಸ್ಟಿಂಗ್ ದಿನೇ ದಿನೇ ಬೇಗ ಜಾಸ್ತಿ ಆಗದೆ ಹೋದ್ರೆ ಅದು ಎಫಿಷಿಯಂಟ್ ಆಗೋದಿಲ್ಲ. ಅವಾಗ ಮತ್ತೆ ಲಾಕ್ಡೌನ್ ಬಿಟ್ಟ ತಕ್ಷಣ ಮತ್ತೆ ಆ ರೀತಿ ಮತ್ತೆ ದ್ವಾ ನಂಬರ್ಸ್ ಜಾಸ್ತಿ ಆಗ್ಬಿಡುತ್ತೆ ರೋಗಿಗಳ ಸಂಖ್ಯೆ. ಸೊ ಲಾಕ್ಡೌನ್ ಇಲ್ಲ, ಲಾಕ್ಡೌನ್ ಜೊತೆ ಲಿಮಿಟೆಡ್ ಟೆಸ್ಟಿಂಗ್ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು, ಆದ್ರೆ ಲಾಕ್ಡೌನ್ ಯಾವಾಗ ನಾವ್ ಎತ್ತೀವೋ ತಿರುಗಿ ರೇಟ್ ಜಾಸ್ತಿ ಆಗೋಗುತ್ತೆ ಅಲ್ವಾ? ಸೊ ಮೇನ್ ಆ ರಿಸಲ್ಟ್ ಬರ್ತಾ ಇದೆ. ಸರಿ, ಓಕೆ. ಸೊ ಇದು ನಮ್ಮ ಅಂದ್ರೆ ಬೇಸಿಕ್ ರಿಸಲ್ಟ್ಸ್ ಇದು. ಸೊ ನಾವಿವಾಗ ಮುಂದಿನ ಹೆಜ್ಜೆ ಏನ್ ತಗೊಳ್ತಾ ಇದೀವಿ ಅಂತಂದ್ರೆ, ಇವಾಗ ನಮ್ಮ ಪ್ರತಿಯೊಂದು ರಾಜ್ಯದ್ದು ಬೇರೆ ಬೇರೆ ರೀತಿ ಕಂಡೀಷನ್ಸ್ ಇವೆ. ಉದಾಹರಣೆಗೆ ಕೇರಳನಲ್ಲಿ ಯಂಗರ್ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ, ಓಲ್ಡರ್ ಪಾಪ್ಯುಲೇಷನ್ ಸ್ವಲ್ಪ ಜಾಸ್ತಿ. ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ಸ್ವಲ್ಪ ಉಲ್ಟಾ ಇದೆ, ಅಲ್ಲಿ ಯಂಗರ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಓಲ್ಡರ್ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಇದೆ ಅಲ್ವಾ? ಸೊ ಇನ್ಫ್ಯಾಕ್ಟ್ ದಕ್ಷಿಣ ರಾಜ್ಯಗಳಲ್ಲೆಲ್ಲ ಸ್ವಲ್ಪ ಓಲ್ಡರ್ ಪಾಪ್ಯುಲೇಷನ್ 10% ಸುಮಾರಿದೆ. ಉತ್ತರ ರಾಜ್ಯಗಳಲ್ಲಿ ಸ್ವಲ್ಪ ಸುಮಾರು 7 to 8% ಸ್ವಲ್ಪ ಕಡಿಮೆ ಇದೆ ಅಲ್ಲಿ. ನಮ್ಗೆ ಗೊತ್ತು ಈ ರೋಗದ ಒಂದು ಬಹಳ ವಿಚಿತ್ರವಾದ ಲಕ್ಷಣ ಏನು ಅಂತಂದ್ರೆ, ಚಿಕ್ಕವರಿಗೆ ಹೆಚ್ಚು ಎಫೆಕ್ಟ್ ಆಗೋದಿಲ್ಲ, ಚಿಕ್ಕವರಿಗೆ ಮರಣ ಹೊಂದೋದು ಸ್ವಲ್ಪ ಕಡಿಮೆ. ಆದ್ರೆ ದೊಡ್ಡವರು ಸ್ವಲ್ಪ, ಅದರಲ್ಲೂ ವಯಸ್ಸಾದವರು ಪ್ಲಸ್ ಸ್ವಲ್ಪ BP ಡಯಾಬಿಟಿಸ್ ಇದ್ದವರು, ಅವ್ರಿಗೆ ಮರಣ ಹೊಂದೋದು ಸಾಧ್ಯತೆ ಬಹಳ ಜಾಸ್ತಿ ಇದೆ ರೋಗ ಬಂದ್ಬಿಟ್ರೆ. ಹೌದು. ಅಂದ್ರೆ ಇವಾಗ ನಾವು ಒಂದು ಕರ್ನಾಟಕಕ್ಕಾಗ್ಲಿ, ಉತ್ತರ ಪ್ರದೇಶಕ್ಕಾಗ್ಲಿ, ಮಹಾರಾಷ್ಟ್ರಕ್ಕಾಗ್ಲಿ, ಇಲ್ಲಿ ಎಷ್ಟು ಜನಕ್ಕೆ ಹಾಸ್ಪಿಟಲೈಸೇಷನ್ ಬೇಕಾಗ್ಬೋದು, ಎಷ್ಟು ಜನ ಮರಣ ಹೊಂದಬಹುದು ಅಂತ ನಾವು ಸ್ವಲ್ಪ ರೀಸನಬಲ್ ನಂಬರ್ ಹೇಳ್ಬೇಕು ಅಂತಂದ್ರೆ ಆ ಪ್ಯಾರಾಮೀಟರ್ಸ್ ನಾವು ಇನ್ಕಾರ್ಪೊರೇಟ್ ಮಾಡ್ಬೇಕು ಈ ಮಾಡೆಲ್ಸ್ ನಲ್ಲಿ. ಅವಾಗ ನಾವು ಸ್ವಲ್ಪ ಹೇಳ್ಬೋದು, ನೋಡಿ ಮಹಾರಾಷ್ಟ್ರ ನೋಡಿ, ನಿಮ್ಮ ಜನಸಂಖ್ಯೆ, ನಿಮ್ಮ ಇರೋ ಒಂದು ಎಂತ ವಯಸ್ಕರಿದ್ದಾರೆ, ಎಷ್ಟೆಷ್ಟು ಜನ ಇದ್ದಾರೆ ಅವರು, ಆ ಒಂದು ಬೇಸಿಸ್ ಮೇಲೆ ನಮ್ಮ ಪ್ರಕಾರ ನಿಮ್ಮ ಎಫೆಕ್ಟಿವ್ನೆಸ್ ಎಷ್ಟಿದ್ರೆ ಇಷ್ಟು ಸಂಖ್ಯೆ ನಿಮ್ಗೆ ಬರ್ಬೋದು. ಹುಷಾರಾಗಿರಿ, ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಮ್ಯಾನೇಜ್ ಮಾಡಕ್. ಸೊ ಆ ರೀತಿ ಸ್ವಲ್ಪ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು. ಅಂದ್ರೆ ಖಚಿತವಾಗಿ ಹೇಳಕ್ ಸಾಧ್ಯನೇ ಇಲ್ಲ, ಎಕ್ಸಾಕ್ಟ್ಲಿ ಇಷ್ಟು ದಿವಸಕ್ಕೆ ಇಷ್ಟ ಆಗತ್ತೆ ಅಂತ ಖಚಿತವಾಗಿ ಹೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ಸ್ವಲ್ಪ ಇವಾಗ ಅಂದಾಜ್ ಮಾಡ್ಬೇಕಾದ್ರೂ ಬೇಕಾದಷ್ಟು ವೆರೈಟಿ ಅಂದಾಜ್ ಮಾಡ್ಬೋದಲ್ವಾ ನಾವು. ಹೌದು, ಸುಮ್ನೆ ಏನು ಯೋಚನೆ ಮಾಡ್ದೇನೆ ಅಂದಾಜ್ ಮಾಡ್ಬೋದು ಒಂದೊಂದ್ಸಲಿ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ, ಚೆನ್ನಾಗಿ ಲೆಕ್ಕಾಚಾರ ಮಾಡಿ ಕೂಡ ಅಂದಾಜ್ ಮಾಡ್ಬೋದು. ಹೌದು. ಸೊ ನಮ್ಮ ಉದ್ದೇಶ ಏನು, ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಶನ್ ಅಕ್ಯುರೇಟ್ ಆಗಿ ಕನ್ಸಿಡರ್ ಮಾಡಿ ಅಂದಾಜ್ ಲೆಕ್ಕಾಚಾರ ಹಾಕಿ ಹೇಳೋಣ ಅಂತ ನಮ್ಮ ಉದ್ದೇಶ ಇತ್ತು, ಈ ಒಂದು ಮಾಡೆಲಿಂಗ್ ಪರ್ಪಸ್. ಸೊ ನೀವು ಇದರಲ್ಲಿ ಇವಾಗ ಸರ್ಕಾರ ಒಂದು ಈ ಟೆಸ್ಟಿಂಗ್, ಕ್ವಾರಂಟೈನ್, ಐಸೋಲೇಷನ್, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇದೆಲ್ಲ ನಾವು ಮಾತಾಡ್ತಾ ಇದೀವಲ್ಲ, ಅದೆಲ್ಲ ಚೆನ್ನಾಗಿ ಮಾಡ್ಬೇಕು, ಇನ್ನು ರ್ಯಾಂಪ್ ಅಪ್ ಮಾಡ್ಕೊಂಡು ಹೋಗ್ಬೇಕು. ಲಾಕ್ ಡೌನ್ ಈ ತರ ಆಗಿದೆ, ಇದನ್ನ ಎಕ್ಸ್ಟೆಂಡು ಮಾಡಬಹುದು. ಸೊ ನೀವು ಯಾವ ಸಿನಾರಿಯೋ ಕನ್ಸಿಡರ್ ಮಾಡಿದ್ದೀರಾ? ಯಾವ ಸಿನಾರಿಯೋನಲ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ನಾವು ಈ ಒಂದು ಪ್ಯಾಂಡಮಿಕ್ ನ ಬೆಸ್ಟ್ ಟೈಪ್ ಅಲ್ಲಿ ನಾವು ಅಡ್ರೆಸ್ ಮಾಡಬಹುದು ಅಂತ ನಿಮ್ಮ ಮಾಡೆಲ್ ಇಂದ ಬರ್ತಾ ಇದೆ ನಮಗೆ? ಸೊ ಈ ಪ್ರಶ್ನೆ ನಾವಿನ್ನೂ ಖಚಿತವಾಗಿ ಉತ್ತರ ಹೇಳಕ್ ಸಾಧ್ಯ ಇಲ್ಲ. ಈಗ ಅದು ನಾವು ಅನೌನ್ಸ್ ಮಾಡಿದಾಗ ನೆನ್ನೆ ನಾವು ಹೇಳಿದ್ವಿ, ಇದು ವರ್ಷನ್ 1 ಅಂತ ಹೇಳಿದ್ವಿ. ಈ ವರ್ಷನ್ 1 ನಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ್ದು ಅಥವಾ ಜಿಲ್ಲಾ ಮಟ್ಟಕ್ಕೆ ಕೂಡ ಅಪ್ಲೈ ಮಾಡಬಹುದು, ಬರೀ ರಾಜ್ಯ ಮಟ್ಟಕ್ಕೊಂದೇ. ಓಕೆ. ಆ ಒಂದು ಫ್ರೇಮ್ ವರ್ಕ್ ನ ರೆಡಿ ಮಾಡ್ಕೊಂಡಿದೀವಿ. ಅಂದ್ರೆ
ಎಲ್ಲಾ ಈಕ್ವೇಶನ್ಸ್ ರೆಡಿ ಇವೆ, ಅದನ್ನ ಕಂಪ್ಯೂಟರ್ ನಲ್ಲಿ ಪ್ರೋಗ್ರಾಮ್ ಮಾಡಿದೀವಿ. ಎಲ್ಲಾ ಕ್ಲಿನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ಎಂಟರ್ ಆಗಿದೆ ಇಲ್ಲಿ. ರಾಜ್ಯಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕಂತ ಪ್ಯಾರಾಮೀಟರ್ಸ್ ಎಲ್ಲ ಎಂಟರ್ ಆಗಿದೆ. ಇವಾಗ ಎಷ್ಟೊಂದು ನಾವು ಯೋಚನೆ ಮಾಡ್ಬೋದಲ್ವಾ, ಇಂಟರ್ವೆನ್ಷನ್ ಸ್ಟ್ರಾಟಜೀಸ್, ಫುಲ್ ಲಾಕ್ಡೌನ್, ಪಾರ್ಷಿಯಲ್ ಲಾಕ್ಡೌನ್, ಇವಾಗ ಒಂದ್ ಸ್ವಲ್ಪ ಲಾಕ್ಡೌನ್ ಮಾಡೋದು, ಮತ್ತೆ ಬಿಡುಗಡೆ ಮಾಡೋದು, ಮತ್ತೆ ಲಾಕ್ಡೌನ್, ಪೀರಿಯಾಡಿಕ್ ಲಾಕ್ಡೌನ್ ಅಂತ ಹೇಳ್ತೀವಿ, ಅದನ್ನು ಯೋಚನೆ ಮಾಡ್ಬೋದು. ಆಮೇಲೆ ಲಾಕ್ಡೌನ್ ಮಾಡ್ಬೇಕಾದ್ರೆ ಎಫಿಷಿಯನ್ಸಿ ಆಫ್ ಟೆಸ್ಟಿಂಗ್, ಕ್ವಾರಂಟೈನಿಂಗ್, ಅದೊಂದು ರೀತಿ ಇಂಟರ್ವೆನ್ಷನ್ ಮಾಡ್ಬೋದು. ಸೊ ನಾವೆಲ್ಲದನ್ನು ರೆಡಿ ಇದೆ ನಮ್ಮ ಹತ್ರ ಈಗ. ಅದರಲ್ಲಿ ಬೆಸ್ಟ್ ಯಾವುದು ಅಂತ ಹೇಳಕ್ಕೆ ನಾವು ಇನ್ನೂ ಒಂದು ಸ್ವಲ್ಪ 2 ವಾರ ಬೇಕಾಗ್ಬೋದು ನಮ್ಗೆ, ಅಥವಾ ನಮ್ಗೆ ಹೇಳಕ್ ಆಗದೇನೂ ಇರ್ಬೋದು. ಸೊ ನಾವಿವಾಗ ಮುಂದಿನ ಹೆಜ್ಜೆನಲ್ಲಿ ಏನ್ ಟ್ರೈ ಮಾಡ್ತಾ ಇದೀವಿ ಅಂದ್ರೆ, ಯಾವ ರೀತಿ ಇಂಟರ್ವೆನ್ಷನ್ಸ್ ಮಾಡಿದ್ರೆ ನಂಬರ್ ಆಫ್ ಡೆತ್ಸ್ ನ ಕಡಿಮೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಇನ್ನೊಂದು ನಾವು ನೆನ್ಪಿಟ್ಕೊಳ್ಬಹುದು, ಬರೀ ಡೆತ್ಸ್ ಕಡಿಮೆ ಮಾಡೋದು ಅಂದ್ರೆ ಗವರ್ಮೆಂಟ್ ಉದ್ದೇಶ ಇರೋದಿಲ್ಲ. ಗವರ್ಮೆಂಟ್ ಉದ್ದೇಶ ಇನ್ನೊಂದೇನಿರುತ್ತೆ ಅಂತಂದ್ರೆ, ಎಕಾನಮಿ ಕೂಡ ರನ್ ಆಗ್ಬೇಕು. ಅಂದ್ರೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಂತ ಒಂದು ಉದಾಹರಣೆ ತಗೋಣ. ಎಕಾನಮಿನ ನಾವ್ ಎಕ್ಸಾಕ್ಟ್ ಆಗಿ ಮೆಜರ್ ಮಾಡೋದು ಬಹಳ ಕಷ್ಟ. ನಾವ್ ಯಾವ ಎಕ್ಸ್ಪರ್ಟ್ಸ್ ಕೂಡ ಇಲ್ಲ ಇಲ್ಲಿ ನಮ್ಮ ಗ್ರೂಪ್ ನಲ್ಲಿ, ಎಕಾನಮಿ ಎಕ್ಸ್ಪರ್ಟ್ಸ್. ಆದ್ರೆ ಒಂದು ಕ್ರೂಡ್ ಮೆಷರ್ಮೆಂಟ್ ನಂಬರ್ ಆಫ್ ವರ್ಕಿಂಗ್ ಡೇಸ್. ನಾವು ನಂಬರ್ ಆಫ್ ವರ್ಕಿಂಗ್ ಡೇಸ್ ಮ್ಯಾಕ್ಸಿಮೈಸ್ ಮಾಡಬೇಕು, ನಂಬರ್ ಆಫ್ ಡೆತ್ಸ್ ಮಿನಿಮೈಸ್ ಮಾಡಬೇಕು ಅಲ್ವಾ. ಸೊ ಯಾವ ಇಂಟರ್ವೆನ್ಷನ್ ಸ್ಟ್ರಾಟಜೀಸ್ ಇಂದ ಈ ಒಂದು ಆಬ್ಜೆಕ್ಟಿವ್ ನ ನಾವು ಅಚೀವ್ ಮಾಡಬಹುದು ಅಂತ, ಅದು ನಮ್ಮ ಮುಂದಿನ ಹೆಜ್ಜೆ. ಅದನ್ನು ನಾವು ಇನ್ನು ಮಾಡಿಲ್ಲ, ಮಾಡ್ತಾ ಇದೀವಿ ಈಗ, ಕಡಿತಾ ಇದೆ. ಸೊ ಇದರಲ್ಲಿ ಸದ್ಯಕ್ಕಂತೂ ಇನ್ನು ಸರ್ಕಾರಕ್ಕೆ ಇದನ್ನ ಉಪಯೋಗಿಸೋ ಸ್ಥಿತಿಗೆ ಬರೋಕ್ ಇನ್ನು ಸ್ವಲ್ಪ ಟೈಮ್ ತಗೋಬಹುದು ನಿಮ್ಮ ಮಾಡೆಲ್. ಸ್ವಲ್ಪ ಮಟ್ಟಿಗೆ ಈಗಾಗಲೇ ತಗೊಳ್ಬಹುದು. ಸರ್ಕಾರಕ್ಕೆ ಒಂದ್ ಸ್ವಲ್ಪ ಬಾಲ್ ಪಾರ್ಕ್ ನಂಬರ್ಸ್ ಬೇಕು ಅಂತ ಅನ್ಕೊಳ್ಳಿ. ಇವಾಗ ಲಾಕ್ಡೌನ್ ರಿಲೀಸ್ ಮಾಡ್ಬಿಟ್ರೆ ಹೇಗೆ ಮುಂದೆ ನಂಬರ್ಸ್ ಚೇಂಜ್ ಆಗತ್ತೆ ಅಂತ ಅವ್ರಿಗೊಂದು ಅಂದಾಜ್ ಲೆಕ್ಕಾಚಾರ ಬೇಕು ಅಂದ್ರೆ ಅದನ್ನ ಆಗ್ಲೇ ನಾವು ಮಾಡ್ಬೋದು. ಸರ್ಕಾರಕ್ಕೆ ಎಕ್ಸಾಕ್ಟ್ ಆಗಿ ಇದೇ ಇಂಟರ್ವೆನ್ಷನ್ ವರ್ಕ್ ಆಗತ್ತಾ, ಇದೇ ಬೆಟರಾ, ಅದನ್ನ ನಮ್ಮನ್ನ ಕೇಳ್ತಾರೆ, ಅವ್ರು ಕೇಳಿದ್ರೆ ನಮ್ಗೆ ಅದಕ್ಕೆ ತಕ್ಷಣ ಉತ್ತರ ಇಲ್ಲ. ಅದಕ್ಕೆ ಇನ್ ಸ್ವಲ್ಪ ಟೈಮ್ ಬೇಕು. ಆ ಟೈಮ್ ಕೊಟ್ಟರು ಹೇಳಕ್ಕಾಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಬಹಳ ಕಷ್ಟವಾದ ಪ್ರಶ್ನೆಗಳಿವೆಲ್ಲ. ಇದರಲ್ಲಿ ಒಂದು ಡಿಸೀಸ್ ಬಯಾಲಜಿ ಇದೆ, ಜೊತೆಗೆ ಮನುಷ್ಯರ ಸ್ವಭಾವ ಇದೆ, ಆಮೇಲೆ ಎಕಾನಮಿ ಇದೆ. ಇದೆಲ್ಲ ಬಹಳ ಕಷ್ಟದ್ದು ವಿಚಾರಗಳು. ನಮ್ಗೆ ಎಲ್ಲ ಗೊತ್ತು ಅಂತ ನಾವ್ ಯಾವತ್ತೂ ಕ್ಲೇಮ್ ಮಾಡಬಾರ್ದು. ನನ್ನ ಪ್ರಕಾರ ಬಹಳ ಮುಖ್ಯ ಅದು. ನಮ್ಮ ಎಕ್ಸ್ಪರ್ಟೀಸ್ ಬರೀ ಡಿಸೀಸ್ ನ ಹೇಗೆ ಮ್ಯಾಥಮೆಟಿಕಲಿ ಅರ್ಥ ಮಾಡ್ಕೊಳ್ಳೋದು, ಅದು ಮಾತ್ರ ನಮ್ಮ ಉದ್ದೇಶ ಇಟ್ಕೊಂಡು ನಾವ್ ಹೇಳ್ತೀವಿ ಹೊರತು ಆಕ್ಚುಲಿ ಸೊಸೈಟಿಗೆ ಯಾವ್ದು ಬೆಸ್ಟ್ ಅಂತ ಅರ್ಥ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಅದಕ್ಕೆ ಇನ್ನೂ ಹೆಚ್ಚಿನ ಡೈವರ್ಸ್ ಗ್ರೂಪ್ ಬೇಕು. ಅದಕ್ಕೆ ಎಕಾನಮಿಸ್ಟ್ ಬೇಕು, ಸೋಷಿಯಾಲಜಿಸ್ಟ್ ಬೇಕು, ಚೆನ್ನಾಗಿ ಸೊಸೈಟಿನ ಅರ್ಥ ಮಾಡ್ಕೊಂಡಿರೋರು ಬೇಕು, ಪೊಲಿಟಿಷಿಯನ್ಸ್ ಕೂಡ ಬೇಕು, ಕೊನೆಗೆ ನಿರ್ಧಾರ ಮಾಡೋದವ್ರೆ. ಸೊ ನನ್ನ ಪ್ರಕಾರ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಮಾಡೋರು ಈ ಲಿಮಿಟೇಷನ್ ಅರ್ಥ ಮಾಡ್ಕೊಳ್ಬೇಕು. ಸೊ ವಿಶ್ವ ಅವರೇ, ಅದ್ರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅದಕ್ ಮುಂಚೆ ನಿಮ್ಮ ಸದ್ಯಕ್ಕೆ ಈ ಇಂಡ್ಸೈಸಿಮ್ ಮಾಡೆಲ್ದು ಒಂದು ಪ್ರೆಸೆಂಟೇಶನ್ ಲೋಡ್ ಆಗಿದೆ. ತುಂಬಾ ಚೆನ್ನಾಗಿರೋ ವೆಬ್ಸೈಟ್ indicicov.in ಅಂತ ಒಂದಷ್ಟು ಇಂಡಿಯಾನಲ್ಲಿರೋ ಸೈಂಟಿಸ್ಟ್ ಎಲ್ಲ ಸೇರ್ಕೊಂಡು ಕೋವಿಡ್ ಮೇಲೆ ಒಳ್ಳೆ ಸೈಂಟಿಫಿಕ್ ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ನೀವು ಶುರು ಮಾಡಿದೀರಾ. ಸೊ ಅದರಲ್ಲಿ ಒಂದು ನಂಗೆ ಏನ್ ಇಂಟ್ರೆಸ್ಟಿಂಗ್ ಅಂತ ಕಾಣಿಸ್ತು ಅಂದ್ರೆ, ಈ ಟೆಸ್ಟಿಂಗ್, ಕ್ವಾರಂಟೈನ್, ಐಸೋಲೇಷನ್ ಅದೆಲ್ಲ ಜೊತೆಗೆ ಲೈಟ್ ಸ್ವಿಚ್ ಲಾಕ್ಡೌನ್ ಅಂತ ಒಂದು ಆಪ್ಷನ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂದ್ರೆ ಯಾವಾಗ ಒಂದು ಮಿನಿಮಮ್ ನಂಬರ್ ಆಫ್ ಕೇಸಸ್ ರೀಚ್ ಆಗುತ್ತೋ ಒಂದ್ ಕಡೆ, ಆವಾಗ ಒಂದಷ್ಟು ದಿನಕ್ಕೆ ಲಾಕ್ಡೌನ್ ಮಾಡೋದು, ಕಂಟ್ರೋಲ್ ಬಂದಾಗ ತಿರುಗಿ ಸ್ಲೋ ಆಗಿ ಬಿಡೋದು ಅಂತ. ಅದು ಮತ್ತೆ ಟೆಸ್ಟಿಂಗ್ ಚೆನ್ನಾಗ್ ಮಾಡೋವಾಗ ಮೇ ಬಿ ರಿಸಲ್ಟ್ ಇನ್ನು ಚೆನ್ನಾಗ್ ಬರಬಹುದು ಅಂತ ಸದ್ಯಕ್ಕಂತೂ ಕಾಣಿಸ್ತಾ ಇದೆ ಅಲ್ವಾ, ವೆರಿ ಟೆಂಟೇಟಿವ್ಲಿ. ಹೌದು. ಇನ್ನು ಇದು ಕೆಲವರು ಯೋಚನೆ ಮಾಡ್ತಾ ಇದಾರೆ, ಈ ರೀತಿ ಮಾಡಿದ್ರೆ ಒಳ್ಳೇದೇನು ಅಂತ. ಯಾಕಂತಂದ್ರೆ ನಾವು ಕಂಟಿನ್ಯೂಸ್ ಆಗಂತೂ ಲಾಕ್ಡೌನ್ ಮಾಡಕ್ ಸಾಧ್ಯ ಇಲ್ಲ, ಅದೆಲ್ಲರಿಗೂ ಅದಕ್ಕೂ ಅಷ್ಟಂತೂ ಗೊತ್ತಿರೋ ವಿಚಾರನೇ. ಹಾಗೆ ಬಿಟ್ಬಿಟ್ರೆ ಅದು ಕೂಡ ಯದ್ವಾ ಜನ ಸಾಯ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಒಂದ್ ಸ್ವಲ್ಪ ದಿವಸ ಲಾಕ್ ಮಾಡೋದು, ಅದ್ರಲ್ಲಿ ಸ್ವಲ್ಪ ಜನಕ್ಕೆ ಮತ್ತೆ ಕಡಿಮೆ ಆಗತ್ತೆ ಹರಡೋದು, ಅವಾಗ ಏನೋ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ನಂಬರ್ಸ್. ಆಮೇಲೆ ಮತ್ತೆ ಓಪನ್ ಅಪ್ ಮಾಡೋದು ಎಕಾನಮಿನ. ಆ ಸಮಯದಲ್ಲಿ ಟೆಸ್ಟಿಂಗ್, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮತ್ತೆ ಕ್ವಾರಂಟೈನಿಂಗ್ ಅದನ್ನು ಎಫಿಷಿಯೆಂಟ್ ಆಗಿ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಮತ್ತೆ ನಂಬರ್ ಸ್ವಲ್ಪ ಕಂಟ್ರೋಲ್ ಹೋಗ್ತಿದೆ ಅಂದ ತಕ್ಷಣ, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ 2500 ಬೆಡ್ಸ್ ಇದೆ ಅಂತ ಅನ್ಕೋಣ. ನಮ್ಗೆ ಇವಾಗಲೇ 1,000 to 1,500 ಬೆಡ್ಸ್ ಎಲ್ಲ ಕ್ಲಿಯರ್ ತುಂಬ ಹೋಗ್ತಿದೆ ಅಂತ ಅನ್ಕೋಣ. ಸರಿ, ಅವಾಗ ಮುಚ್ಚಿಬಿಡ್ಬೇಕು, ಅವಾಗ ಲಾಕ್ಡೌನ್ ಮಾಡಕ್ ಶುರು ಮಾಡ್ಬೇಕು ಮತ್ತೆ ಸ್ವಲ್ಪ.
ಅವಾಗ ಏನಾಗುತ್ತೆ ಅಂತಂದ್ರೆ ಲಾಕ್ಡೌನ್ ಮಾಡಿದ್ಮೇಲೆ ಕೂಡ ಒಂದ್ 2 ವಾರ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ನಂಬರ್ಸ್. ನಾವು ಇವಾಗ ಎಲ್ಲರೂ ಅನುಭವದಿಂದ ನೋಡಿದೀವಿ ಆಗ್ಲೇ. ಇವಾಗ ನಾವು ಮಾರ್ಚ್ 25 ಲಾಕ್ಡೌನ್ ಶುರು ಆದ್ರೂ ಕೂಡ 2 ವಾರ ಈಗಲೂ ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ. ಲಾಕ್ಡೌನ್ ಮಾಡಿದ ತಕ್ಷಣ ನಂಬರ್ಸ್ ಏನ್ ಕಡಿಮೆ ಆಗ್ಬಿಡಲ್ಲ. ಹೌದು, ಆಕ್ಚುಲಿ 10 ದಿನದಲ್ಲಿ 16 ದಿನದಲ್ಲಿ 10 ಟೈಮ್ಸ್ ಜಾಸ್ತಿ ಆಯ್ತು ನಂಬರ್ ಅಲ್ವಾ, ಕನ್ಫರ್ಮ್ ಕೇಸಸ್. ಹೌದು. ಅಂದ್ರೆ ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕೆ ರೀಚ್ ಆಗಕ್ಕೇನು ಸುಮಾರು ಮೊದ್ಲೇನೆ ನಾವು ನಮ್ಮ ಮತ್ತೆ ನೆಕ್ಸ್ಟ್ ಆಕ್ಷನ್ ತಗೊಳ್ಬೇಕಾಗುತ್ತೆ. ಸೊ ಮತ್ತೆ ಅವಾಗ ಕಂಟ್ರೋಲ್ ಬರೋ ತನಕ ಕಾಯ್ತಾ ಇರ್ಬೇಕು, ಮತ್ತೆ ರಿಲೀಸ್ ಮಾಡ್ಬೇಕು. ಅಂಡ್ ಇದನ್ನ ನಾವು ತಾಲೂಕ್ ಲೆವೆಲ್, ವಾರ್ಡ್ ಲೆವೆಲ್ ಆತರ ಮಾಡ್ಕೊಂಡು ಹೋದ್ರೆ ಆದಷ್ಟು ನಮ್ಮ ಇಕಾನಮಿ, ಸಮಾಜ ಎಲ್ಲಾನು ಸ್ವಲ್ಪ ನಾರ್ಮಲ್ ಆಗಿ ಬರೋಕ್ ಟ್ರೈ ಮಾಡೋಕ್ ಶುರು ಮಾಡಬಹುದು. ಸ್ವಲ್ಪ ಹೊಸ ನಮ್ಮ ಸ್ವಲ್ಪ ಪದ್ಧತಿ, ಸ್ವಲ್ಪ ಬಿಹೇವಿಯರ್ ಎಲ್ಲಾನು ನಾವು ಸ್ವಲ್ಪ ಬದಲಾಯಿಸ್ಕೋಬೇಕು ಖಂಡಿತ. ವರ್ಕ್ ಫ್ರಮ್ ಹೋಮ್ ನಮ್ಗೆ ಯಾರಾಗ ಲಕ್ಸುರಿ ಇದೆಯೋ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ನಾವು ಅದನ್ನ ಮಾಡಬಹುದು. ಬೇರೆಯವರು ಸ್ವಲ್ಪ ನಾವೆಲ್ಲ ಕೈ ತೊಳ್ಕೊಳಕ್ ಇನ್ನು ಚೆನ್ನಾಗಿ ಕಲಿಬಹುದು, ಮಾಸ್ಕ್ ಹಾಕೊಳ್ಳೋದು ಹೇಗ್ ಉಪಯೋಗಿಸೋದು ಅಂತ ಕಲಿಬಹುದು. ಆಮೇಲೆ ಅದೆಲ್ಲ ಮಾಡೋಕೆ ಶುರು ಮಾಡ್ಬೋದಲ್ವಾ? ಹೌದು ಹೌದು. ಯಾಕಂದ್ರೆ ಇವಾಗ ಉದಾಹರಣೆ ಕೇರಳದಲ್ಲಿ ಆಲ್ಮೋಸ್ಟ್ 0 ಆಗ್ಬಿಟ್ಟಿದೆ ನಂಬರ್ಸ್ ಈಗ. ಗೋವಾನಲ್ಲೂ ಆಕ್ಟಿವ್ ಕೇಸಸ್ ಒಂದೂ ಇಲ್ಲ. ಅವ್ರಿಗೂ ಕೂಡ ಲಾಕ್ ಡೌನ್ ಕಂಟಿನ್ಯೂ ಮಾಡು ಅಂತಂದ್ರೆ ಅವ್ರಿಗೆ ಅರ್ಥ ಇಲ್ಲ ಅದರಲ್ಲಿ. ಹೌದು. ಸೊ ಇವಾಗ ನ್ಯಾಷನಲ್ ಲೆವೆಲ್ ಲಾಕ್ ಡೌನ್ ನಡೀತಾ ಇದ್ರು ಕೂಡ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಪ್ರಾಯಶಃ ಲೋಕಲ್ ಲಾಕ್ ಡೌನ್ಸ್ ಹೆಚ್ಚು ಉಪಯುಕ್ತ ಅಂತ ಅನ್ಸುತ್ತೆ. ಅವಾಗ ಎಲ್ಲಾರ್ಗೂ ಇದರಿಂದ ಇಂಪ್ಯಾಕ್ಟ್ ಆಗೋದಿಲ್ಲ. ಹೌದು. ಸೊ ಅದ್ ನಮ್ಮ ಮಾಡ್ಲಿಂಗ್ ಇಂದ ಅದನ್ನ ಕೂಡ ನಾವು ಸ್ಟಡಿ ಮಾಡ್ಬೋದು. ನೀವೊಂದು ಕೊನೆ ಒಂದು ಅನಿಮೇಷನ್ ನೋಡಿರ್ಬೋದು, ಇಂಡಿಯಾ ಲೆವೆಲ್ ಅನಿಮೇಷನ್. ಸೊ ನಾವು ನಮ್ಮ ಮಾಡ್ಲಿಂಗ್ ಅಲ್ಲಿ ಇವಾಗ ಹೇಗೆ ಲೋಕಲ್ ಲಾಕ್ ಡೌನ್ಸ್ ಕೂಡ ಹೇಗೆ ಎಫೆಕ್ಟಿವ್ ಆಗತ್ತೆ ಅಂತ ಅದನ್ನು ಸ್ಟಡಿ ಮಾಡ್ಬೋದು. ಇನ್ನು ಕೆಲವೆಲ್ಲ ಡೀಟೇಲ್ ಆಗಿ ಇನ್ನು ನೆಕ್ಸ್ಟ್ ಸ್ಟೆಪ್ ನಲ್ಲಿ ಮಾಡ್ತೀವಿ ನಾವು. ಹೌದು, ನೆಕ್ಸ್ಟ್ ಸ್ಟೇಜ್ ನಲ್ಲಿ ಮಾಡಕ್ ಶುರು ಮಾಡ್ತಾ ಇದ್ದೀವಿ. ಓಕೆ. ಸೊ ವಿಶ್ವ ಅವರೇ, ಇದರಲ್ಲಿ ಒಂದು ನಾನ್ ಮೊದಲು ಏನ್ ಕೇಳ್ಬೇಕಾಗಿತ್ತು ಅಂದ್ರೆ, ಸೊ ನೀವ್ ಹೇಳ್ತಾ ಇದ್ರಲ್ಲ ನಾವೆಲ್ಲರೂ ಒಟ್ಟಿಗೆ ಬಂದು ಇದನ್ನ ನೋಡ್ಬೇಕು, ಇಕಾನಮಿಸ್ಟ್ ಬೇರೆಯವರು ಅದೆಲ್ಲಾನು ಅವರು ಬಂದು ಈ ಮಾಡೆಲಿಂಗ್ ಆಡ್ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಮಾಡೆಲ್ ಅಲ್ಲಿ ಈ ಒಂದು ಕಾಯಿಲೆಯಿಂದ ಎಷ್ಟು ಜನ ಸಾಯ್ಬಹುದು, ಎಷ್ಟು ಜನರ ಜೀವನ ಅಪಾಯದಲ್ಲಿದೆ ಅಂತ ನೀವು ಲೆಕ್ಕ ಹಾಕ್ತಾ ಇದ್ದೀರಾ. ಆದ್ರೆ ನಾವು ಈ ಲಾಕ್ ಡೌನ್ ಮತ್ತೆ ಬೇರೆ ಸ್ಟೆಪ್ಸ್ ತಗೊಂಡು ಜನಕ್ಕೆ ಬೇರೆ ಬೇರೆ ಯಾವ ತರ ಅಪಾಯ ಆಗ್ತಾ ಇದೆ, ಬೇರೆ ಬೇರೆ ಯಾವ ಕಾರಣದಿಂದ ಮರಣನೂ ಆಗ್ತಾ ಇದೆ ಅಂತ ನಮಗೆ ಈ ಮಾಡೆಲ್ ಅಲ್ಲಿ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಜನಕ್ಕೆ ಈಗ ಊಟ ಇಲ್ಲ, ದುಡ್ಡಿಲ್ಲ, ಬೇರೆ ಕಡೆ ಬೇರೆ ತರ ಸಫರ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬೇರೆ ಕಡೆಯಿಂದ ನಾವು ನೋಡ್ಬೇಕಾಗತ್ತಲ್ವಾ. ಎಲ್ಲದನ್ನು ಈ ಮಾಡೆಲ್ ಇಂದ ನೋಡಕ್ ಹೋದ್ರೆ ಆಗೋಲ್ಲ. ತುಂಬಾ ತಪ್ಪು ಅದು. ನನಗನ್ಸುತ್ತೆ ಕೆಲವು ನಾವು ನಮ್ಮ ಮ್ಯಾಥಮ್ಯಾಟಿಕಲ್ ಮಾಡೆಲಿಂಗ್ ಕಮ್ಯುನಿಟಿ ಏನಿದೆ, ಸ್ವಲ್ಪ ನಾವು ನಮಗೆ ಗೊತ್ತಿರೋಕ್ಕಿಂತ ಜಾಸ್ತಿ ಒಂದ್ಸಲಿ ಹೇಳ್ಬಿಡ್ತೀವಿ ಅನ್ಸುತ್ತೆ. ನಾವು ಸ್ಟಡಿ ಮಾಡೋದು ಬಹಳ ಸರಳವಾದ ಸಂದರ್ಭಗಳನ್ನ ಈಕ್ವೇಶನ್ ಮೂಲಕ ಸ್ಟಡಿ ಮಾಡ್ತೀವಿ. ಅದನ್ನ ಫೋಕಸ್ಡ್ ಆಗಿ ಮಾಡ್ತೀವಿ. ಅದರಲ್ಲಿ ಸ್ಟ್ರೆಂತ್ಸ್ ಕೂಡ ಇದೆ. ಫೋಕಸ್ಡ್ ಆಗಿ ಮಾಡೋದ್ರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಈ ಡಿಸೀಸ್ ಹೇಗ್ ಪ್ರೋಗ್ರೆಸ್ ಆಗತ್ತೆ, ಹೀಗೆ ಬಿಟ್ರೆ ಹೇಗೆ ಏನೇನಾಗತ್ತೆ ಅಂತ. ಹಂಗಂದ ತಕ್ಷಣ ಈ ಮಾಡೆಲ್ ಹೇಳೋದನ್ನೇ ಮಾಡ್ಬೇಕು ಅಂತ ಹೇಳೋದು ಖಂಡಿತ ನಾವ್ ಯಾರು ಹೇಳ್ಬಾರ್ದು. ಯಾಕಂತಂದ್ರೆ ಸೊಸೈಟಿ ಬಹಳ ಕಾಂಪ್ಲೆಕ್ಸ್, ಬಹಳಷ್ಟು ರೀತಿ ಜನ ಇರ್ತಾರೆ. ಕೆಲವರಿಗೆ ಅನುಕೂಲ ಆಗ್ಬೋದು ಲಾಕ್ಡೌನ್ ಇಂದ, ಕೆಲವರಿಗೆ ತುಂಬಾ ನಷ್ಟನೂ ಆಗುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಬೇರೆ ಎಲ್ಲಾ ರೀತಿ ಸ್ಟೇಕ್ ಹೋಲ್ಡರ್ಸ್ ಇರಬೇಕು. ಎಲ್ಲಾ ರೀತಿ ನಾವು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅದು ಗವರ್ನಮೆಂಟ್ ನ ಕರ್ತವ್ಯ. ಅದಕ್ಕೆ ನಾವ್ ಹೇಳೋದೇನಪ್ಪಾ ಅಂದ್ರೆ ಸಿನಾರಿಯೋಸ್ ಮಾತ್ರ ಪ್ರೆಸೆಂಟ್ ಮಾಡ್ತೀವಿ ಹೊರತು ಗವರ್ಮೆಂಟ್ಗೆ ನೀವು ಇದನ್ನೇ ಮಾಡಿ ಅಂತ ಹೇಳೋದು ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ಬೇಕು. ನಮ್ಮಂತ ಮಾಡೆಲಿಂಗ್ ಎಲ್ಲ ಇನ್ಪುಟ್ಸ್ ನ ಕನ್ಸಿಡರ್ ಮಾಡಿ, ಬೇರೆ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಿ, ಎಕನಾಮಿಕ್, ಸೋಷಿಯಲ್. ಉದಾಹರಣೆ ನೀವೇ ಹೇಳಿದ್ರಲ್ಲ, ಇವಾಗ ಕೋವಿಡ್ ಎಲ್ಲಾ ಆಸ್ಪತ್ರೆಗಳನ್ನು ಕೋವಿಡ್ ಆಸ್ಪತ್ರೆ ಕನ್ವರ್ಟ್ ಮಾಡಿದ್ರೆ ಬೇರೆ ರೋಗ ಬಂದಾಗ ಇವರೆಲ್ಲಿ ಹೋಗ್ಬೇಕು, ಅದರಿಂದನೂ ಮರಣಗಳು ಜಾಸ್ತಿ ಆಗ್ಬೋದು. ಹೌದು, ಜನಕ್ಕೆ ಡಯಾಲಿಸಿಸ್ ಆಗ್ಲಿ, ಡಯಾಬಿಟಿಸ್ ಪೇಷಂಟ್ಸ್ ಏನಾದ್ರು ಕಾಂಪ್ಲಿಕೇಶನ್ ಆಗ್ಲಿ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಈ ಟೈಮಲ್ಲಿ ಆದ್ರೆ ಎಷ್ಟು ಕಷ್ಟ ಅಲ್ವಾ ಜನಕ್ಕೆ ಅದೆಲ್ಲ ನೋಡ್ಕೊಳ್ಳೋದಕ್ಕೆ. ನಿಮ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ಡೇ ಪಾಸ್ ತಗೋಬೇಕು ಅಂದ್ರೆ ಅದಕ್ಕೆ ಎಲ್ಲ ಮಾಡೋಕ್ ಮುಂಚೆ ತುಂಬಾನೇ ಕಷ್ಟ. ಸೊ ಅದನ್ನೆಲ್ಲ ನೋಡ್ಬೇಕು ನಾವ್ ಹೇಗೆ. ಎಲ್ಲದನ್ನು ಮಾಡೆಲಿಂಗ್ ಅಂತೂ ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಎರಡನೇದೇನು ಅಂದ್ರೆ, ಯಾವಾಗ ಡೇಂಜರ್ ಆಗ್ಬೋದು ಅಂದ್ರೆ ಈ ತರ ಮಾಡೆಲ್ ಉಪಯೋಗಿಸಿ ಜನ ಅದರಲ್ಲೇ ಪಾಲಿಟಿಕ್ಸ್, ಬೇರೆ
ವಿಷಯ ಬಂದ್ಬಿಡ್ಬೋದಲ್ವಾ. ಇದ್ರಲ್ಲಿ ನೀವ್ ಹೇಳಿದ ತರ ಕೊಲಾಬರೇಟ್ ಮಾಡ್ಬೇಕು, ನಮ್ಗೆ ಎಷ್ಟು ಗೊತ್ತಿದೆ ಅಂತ ನಾವು ಯೋಚನೆ ಮಾಡ್ಬೇಕು, ಏನ್ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೇಕು. ಆದ್ರೆ ಬೇರೆ ಬೇರೆ ಜನ ಬೇರೆ ಬೇರೆ ಮಾಡೆಲ್ ಇಟ್ಕೊಂಡು ಆಮೇಲೆ ಜಗಳ ಆಡೋಕ್ ಶುರು ಆಗೋದ್ರೆ ಅವಾಗ ನಮ್ಗೆ ಯಾರಿಗೂ ಉಪಯೋಗ ಆಗಲ್ಲ ಅಲ್ವಾ. ಆಗ್ಲೇ UK US ಅಲ್ಲೆಲ್ಲ ಇದನ್ನ ನಾವು ನೋಡ್ತಾ ಇದೀವಿ. ಸದ್ಯಕ್ಕೆ ಇಂಡಿಯಾನಲ್ಲಂತೂ ಮಾಡೆಲ್ ಇಟ್ಕೊಂಡು ಯಾರು ಜಗಳ ಆಡೋಕ್ ಶುರು ಮಾಡಿಲ್ಲ ಅಲ್ವಾ. ಹೌದು ಹೌದು. ನಮ್ಮ ಲಿಮಿಟೇಷನ್ಸ್ ಅರ್ಥ ಮಾಡ್ಕೊಳ್ಳೋದೇ ಮಾಡಲರ್ಸ್ ಬಹಳ ಮುಖ್ಯ ಕರ್ತವ್ಯ. ಅದನ್ನ ಯಾವಾಗ ನೆನ್ಪಿಟ್ಕೊಂಡಿರ್ಬೇಕು ನಾವು. ಇದರಿಂದಾನೇ ಎಲ್ಲಾ ಅರ್ಥ ಆಗಿದೆ ಅಂತ ಖಂಡಿತ ತಿಳ್ಕೊಂಡು. ಸೊ ವಿಶ್ವ ಅವರೇ, ಈ ಒಂದು ಮಾಡೆಲ್ ಅನ್ನ ಇಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದ. ನಿಮ್ಮ ಸ್ಲೈಡ್ಸ್ ಎಲ್ಲ ಅದನ್ನು ನಾವು ಲಿಂಕ್ಸ್ ಅಲ್ಲಿ ಶೇರ್ ಮಾಡ್ತೀವಿ. ಮತ್ತು ಮುಂದಿನ 2 ವಾರ 4 ವಾರದಲ್ಲಿ ನಿಮ್ ಮಾಡೆಲ್ ಹೇಗೆ ಡೆವಲಪ್ ಆಗುತ್ತೆ, ಇದನ್ನ ನಮ್ಮ ಸ್ಟೇಟ್ಸ್ ಮತ್ತೆ ನಮ್ಮ ಸಿಟಿ ಲೆವೆಲ್ ಅಲ್ಲಿ ಹೇಗೆ ಉಪಯೋಗಿಸ್ಬೋದು ಅಂತಾನು ನೋಡೋಕೆ ನಾನು ತುಂಬಾ ಇಷ್ಟಪಡ್ತೀನಿ. ಕೊನೆ ಏನಾದ್ರೂ ಮಾತು ಹೇಳಕ್ ಇಷ್ಟಪಡ್ತೀರಾ? ಈ ಮಾಡೆಲ್ ಮೇಲೆ ಬೇರೆ ಏನಾದ್ರೂ ಎಫರ್ಟ್ಸ್ ನೀವು ಮತ್ತೆ ಬೇರೆಯವರು ನಮ್ ದೇಶದಲ್ಲಿ ಮಾಡ್ತಾ ಇರೋದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಜನರಲ್ ಆಗಿ ಹೇಳೋದೇನು ಅಂತಂದ್ರೆ, ಈ ಒಂದು ನಾವು ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಇವಾಗ ಈ ಕಾಯಿಲೆ ಹರಡಕ್ ಶುರುವಾದಾಗ ಎಲ್ಲರಿಗೂ ಗೊತ್ತಾದಾಗ ನಮ್ಮ ಸೈಂಟಿಸ್ಟ್ಸ್ಗೆ ಇದು ಬಹಳ ತೊಂದರೆ ಆಗ್ತದೆ ಅಂತ ನಾವು ಸ್ಪಾಂಟೇನಿಯಸ್ ಆಗಿ ಸುಮಾರು ಜನ ಸೈಂಟಿಸ್ಟ್ಸ್ ಸುಮಾರು ಗ್ರೂಪ್ಸ್ ಮಾಡ್ಕೊಂಡ್ವಿ ನಾವು. ಇದು ಇವಾಗ ಈ ಒಂದು ಗ್ರೂಪಿನ ಒಂದು ಕಾರಣದಿಂದನೇ ನಾವು ಸುಮಾರು ಪುಣೆನಲ್ಲಿರೋರು, ಚೆನ್ನೈನಲ್ಲಿರೋರು, ಡೆಲ್ಲಿನಲ್ಲಿರೋರೆಲ್ಲ ಸೇರ್ಕೊಂಡು ನಾವು ಒಟ್ಟಿಗೆ ಕೆಲಸ ಮಾಡಿರೋದು. ವಿಚಿತ್ರ ಏನು ಅಂತಂದ್ರೆ, ನಮ್ಮ 8 ಜನದ ಗ್ರೂಪ್ ನಲ್ಲಿ ನಾನು ಒಬ್ಬರನ್ನ ಮಾತ್ರ ನಾನು ಭೇಟಿ ಆಗಿರೋದು. ನಾನು ಯಾರನ್ನು ಯಾವತ್ತೂ ಭೇಟಿ ಆಗಿಲ್ಲ. ಆಮೇಲೆ ಆದ್ರೂ ಕೂಡ ನಾವೆಲ್ಲ ಬಹಳ ಚೆನ್ನಾಗಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಬಂದು ಈ ವಿಚಾರದ ಬಗ್ಗೆ ಕಲ್ತ್ಕೊಂಡು ಎಲ್ಲ ಅಪ್ಲೈ ಮಾಡ್ತಾ ಇದ್ವಿ. ಈ ರೀತಿ ಸೈಂಟಿಸ್ಟ್ ನಲ್ಲಿ ಸುಮಾರು ಎಫರ್ಟ್ಸ್ ನಡೀತಾ ಇದೆ ಈ ಕೋವಿಡ್ ಸಂಬಂಧಪಟ್ಟಂಗೆ. ಅದು ಒಂದು ಪಾಸಿಟಿವ್ ಸೈಡ್ ಆಫ್ ದ ಕೋವಿಡ್ ಅಂತ ನೋಡ್ಬೋದೇನೋ. ಈ ರೀತಿ ಎಫರ್ಟ್ಸ್ ಸುಮಾರು ಜನ ಸೈಂಟಿಸ್ಟ್ ಮಾಡ್ತಾ ಇದ್ದಾರೆ. ಇದೊಂದೇ ಮಾಡ್ಲಿಂಗ್ ಅಂತ ಏನಲ್ಲ. ಸೊ ಅದ್ರಲ್ಲಿ ಯಾವ್ದು ತುಂಬಾ ಚೆನ್ನಾಗಿ ಇನ್ಪುಟ್ಸ್ ಕೊಡುತ್ತೋ ಪಾಲಿಸಿಗೆ, ಅದನ್ನ ಗವರ್ನಮೆಂಟ್ ಯೂಸ್ ಮಾಡ್ಕೊಳ್ಬೇಕು. ಹೌದು. ಸೊ ವಿಶ್ವ ಅವರೇ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಿರುಗಿ ಬಂದಕ್ಕೆ ತುಂಬಾನೇ ಧನ್ಯವಾದ. ಈ ತರ ಮಾಡೆಲಿಂಗ್ ಎಫರ್ಟ್ ಈ ಲಾಕ್ ಡೌನ್ ಟೈಮ್ ಅಲ್ಲಿ ಈ ತರ ಕೊಲಾಬರೇಟ್ ಮಾಡೋದಕ್ಕೂ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ ಯಾವ್ದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. How many times have you motivated yourself to improve your sleep, or lose weight, or be more productive? How many times have you failed? Hi, my name is Ashton Doctor. Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday and Friday on the IVM Podcast app or ivmpodcast.com or on your favorite podcasting app. बेटा, did you know 79% of all scientists in NASA are Indian only? देखो, इंडिया में टैक्स सिर्फ मिडिल क्लास भरती है. Everyone is just enjoying free यार. आजकल के youngsters are only interested in partying and enjoying. उनको देश की पड़ी ही नहीं है. बेटा, तुम बस शादी कर लो, उसके बाद तो you can enjoy life like anything. I will tell you what this country needs. This country needs 15 years of dictatorship. That is the only way to become a superpower. See the Chinese, how much they've progressed. सुनो, तुमने ये WhatsApp forward देखा? So what's common between all of these statements? They're all absolutely rubbish. Fake WhatsApp forwards that spread like wildfire. And statements that defy any logic. We are here to debunk them all. Way of family WhatsApp groups, worst nightmare.
We're what happens when you read a book. Basically, we're just a bunch of guys who want to cut through the bullshit of everyone saying this, how it won't be true. So that the next time someone confidently squeezes out some WhatsApp or Twitter BS, you can look them dead in the eye and go, Uncle, please sit. So join me, Joel, and me, Tushar, every Mondays for a fresh new episode of Uncle, Please Sit.